ಈ ಡಿನಾಮಿನೇಷನ್ ಹೆಸರುಗಳು ಅಳಿದು ಹೋಗುತ್ತೆ, ಈ ಬಿಲ್ಡಿಂಗ್ಗಳು ಅಳಿದು ಹೋಗುತ್ತೆ. ಇದೆಲ್ಲ ಮಾನುಷಿಕವಾದದ್ದು, ಪ್ರಾಪಂಚಿಕವಾದದ್ದು, ಇದೆಲ್ಲ ಉದುರಿ ಹೋಗುತ್ತೆ, ಅಳಿದು ಹೋಗುತ್ತೆ. ಬಟ್ ಚರ್ಚ್ ಆಫ್ ಕ್ರೈಸ್ಟ್ ವಿಲ್ ನೆವರ್ ಬಿ ಡಿಸ್ಟ್ರಾಯ್ಡ್. ಇಟ್ ಈಸ್ ಸ್ಪಿರಿಚುವಲ್. ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಆರ್ ಇಟರ್ನಲ್, invisible, imperishable. So, I am the member in that church. ನಾನು ಆ ಸಭೆಯಲ್ಲಿ ಒಂದು ಅಂಗವಾಗಿದ್ದೇನೆ. ಎಲ್ಲ ಕ್ರೈಸ್ತ ವಿಶ್ವಾಸಿಗಳು ನಿಮ್ಗೆ ಆ ಒಂದು ಅರಿವಿರಬೇಕು. ಐ ಆಮ್ ದ ಮೆಂಬರ್ ಆಫ್ ದ ಬಾಡಿ ಆಫ್ ಕ್ರೈಸ್ಟ್. ಅದೊಂದು ಆಧ್ಯಾತ್ಮಿಕವಾದ ಆಶೀರ್ವಾದ. ಅದು ಯಾರಿಗೆ ಸಿಗುತ್ತೆ? ಈ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ ಯಾರಿಗೆ? ಕ್ಯಾಥಲಿಕ್ಸ್ಗಾ, ಪ್ರೊಟೆಸ್ಟೆಂಟ್ಗಾ, ಪೆಂಟೆಕೋಸ್ಟ್ಗಾ, ನ್ಯೂ ಲೈಫ್ ಅವರಿಗ? ಇವರು ಯಾರಿಗೂ ಅಲ್ಲ. ದೋಸ್ ಹೂ ಆರ್ ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ಇರುವವರಿಗೆ. ಇಫ್ ಯು ಆರ್ ಇನ್ ಕ್ರೈಸ್ಟ್ ಆ್ಯಂಡ್ ಬಿಲಾಂಗ್ ಟು ಎನಿ ಅದರ್ ಲೋಕಲ್ ಚರ್ಚ್ ಆರ್ ಡಿನಾಮಿನೇಷನ್, ನೋ ವರೀಸ್. ಇಫ್ ಯು ಆರ್ ಇನ್ ಕ್ರೈಸ್ಟ್, ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಆಲ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್. ವೆಲ್ಕಮ್. ಲೆಟ್ ಅಸ್ ಕಂಟಿನ್ಯೂ. ನಾವು ಮುಂದುವರಿಸೋಣ. ನಾವು ಎಫೆಸದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 1ರ 3ನೇ ವಾಕ್ಯದಲ್ಲಿ ಸರ್ವೆ ಮಾಡಿಕೊಂಡೇ ಇದ್ದೀವಿ 2-3 ವಾರದಿಂದ. ನಾವು ಸರ್ವೆ ಮುಂದುವರಿಸೋಣ. ಪವಿತ್ರಾತ್ಮರು ನಮಗೆ ಸಹಾಯ ಮಾಡ್ತಾರೆ. ಹೋಲಿ ಸ್ಪಿರಿಟ್ ಈಸ್ ಆಲ್ವೇಸ್ ವಿತ್ ಅಸ್ ಇನ್ ದಿಸ್ ಬೈಬಲ್ ಸರ್ವೆ, ಬೈಬಲ್ ಸ್ಟಡಿ. ಓಕೆ, ಪವಿತ್ರಾತ್ಮನು ನಡೆಸುವ ಆ ಒಂದು ನಡೆಸುವಿಕೆಯಲ್ಲಿ ನಾವು ಸಂತೋಷವಾಗಿ ಮುಂದಕ್ಕೆ ಹೋಗೋಣ. ಓಕೆ, ಈ ಒಂದು ಅಧ್ಯಾಯದಲ್ಲಿ 1ರಿಂದ 14ರವರೆಗೆ ಇರ್ತಕ್ಕಂಥ ವಾಕ್ಯ, ಇದನ್ನು ನಾವು ಅನೇಕ ಬಾರಿ ಓದಿರ್ತೀವಿ. ಈ ಒಂದು ಬೈಬಲ್ ಸ್ಟಡಿಗೆ ನೀವು ಜಾಯಿನ್ ಆಗುವಾಗ ನೀವು ಖಂಡಿತವಾಗಲೂ ಅನೇಕ ಬಾರಿ ಓದಿರ್ತೀರಿ. ಆದರೆ ಇದು ಓದುವಾಗ ನನಗೆ ಅನಿಸಿದ್ದೇನು ಅಂದರೆ, ವಿ ಕ್ಯಾನ್ ಸಿ ದ ಹೋಲಿ ಟ್ರಿನಿಟಿ ಇನ್ ದೀಸ್ 14 ವರ್ಸಸ್. 14 ವಾಕ್ಯಗಳಲ್ಲಿ ಪಿತಾ, ಸುತ ಮತ್ತು ಪರಿಶುದ್ಧಾತ್ಮ, ಈ ತ್ರಯೇಕ ದೇವರನ್ನು ಅಥವಾ ತ್ರಯೇಕ ದೇವರ ಕಾರ್ಯಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಸಿ, ತಂದೆಯಾದ ದೇವರು, ಓಕೆ, ಗಾಡ್ ದ ಫಾದರ್, ಥ್ರೂ ಹಿಸ್ ಸನ್ ಜೀಸಸ್ ಕ್ರೈಸ್ಟ್, ಬೈ ದ ಹೋಲಿ ಸ್ಪಿರಿಟ್. ನಿಮಗದು ಕಾಣಿಸುತ್ತಾ? ನೋಡಿ, ಇಲ್ಲಿ ವಾಕ್ಯ 4ರಿಂದನೇ ನಮಗೆ ಸ್ಟಾರ್ಟ್ ಆಗುತ್ತೆ. ಜಗತ್ತು ಸೃಷ್ಟಿಯಾಗುವ ಮೊದಲೇ ದೇವರು ಗಾಡ್ ದ ಫಾದರ್, ಯೇಸು ಕ್ರಿಸ್ತನಲ್ಲಿ ಗಾಡ್ ದ ಸನ್. ಜಗತ್ತು ಸೃಷ್ಟಿಯಾಗುವ ಮೊದಲೇ ದೇವರು ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ತಮ್ಮವರನ್ನಾಗಿ ಆರಿಸಿಕೊಂಡರು. ಆರಿಸಿಕೊಂಡೇನು ಮಾಡಿದ್ರು? ಮಕ್ಕಳನ್ನಾಗಿಸಿಕೊಂಡ್ರು. ವರ್ಸ್ ನಂಬರ್ 13 ಏನು ಹೇಳುತ್ತೆ? ಪವಿತ್ರಾತ್ಮರನ್ನು ನಮಗೆ ಕೊಟ್ಟರು ಅಂತ ಇದೆ. ನೀವು ಸಹ ಸತ್ಯವಾಕ್ಯವನ್ನು, ಅಂದರೆ ನಿಮಗೆ ಜೀವೋದ್ಧಾರವನ್ನು ನೀಯುವ ಶುಭ ಸಂದೇಶವನ್ನು ಕೇಳಿ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಿರಿ. ದೇವರು ವಾಗ್ದಾನ ಮಾಡಿದ ಪವಿತ್ರಾತ್ಮ ಅವರಿಂದ ಮುದ್ರಿತರಾದಿರಿ. ಸೊ ಹಿಯರ್ ಕಮ್ಸ್ ದ ಹೋಲಿ ಸ್ಪಿರಿಟ್. ಸೊ ಗಾಡ್ ದ ಫಾದರ್, ಜೀಸಸ್ ಕ್ರೈಸ್ಟ್ ಆ್ಯಂಡ್ ದ ಹೋಲಿ ಸ್ಪಿರಿಟ್. ಹಾಗಾದರೆ ಈ ರೀತಿ ನಾವು ತಗೋಬೋದು. ಎಲ್ಲ ಆಧ್ಯಾತ್ಮಿಕ ಆಶೀರ್ವಾದಗಳು ತಂದೆಯಾದ ದೇವರಿಂದ ಪ್ರಾರಂಭವಾಗ್ತದೆ. ಇನ್ ದ ಬಿಗಿನಿಂಗ್ ಗಾಡ್ ಈಸ್ ದ ಬಿಗಿನಿಂಗ್ ಆಫ್ ಎವ್ರಿಥಿಂಗ್. ಆಲ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಕಮ್ಸ್ ಫ್ರಮ್ ಗಾಡ್, ದೇವರಿಂದ ಬರುವಂಥದ್ದು. ಓಕೆ, ಅದು ಯಾರ ಮುಖಾಂತರ ಈ ಭೂಮಿಗೆ ಬರುತ್ತೆ? ವಿಶ್ವಾಸಿಗಳಿಗೆ ತಲುಪೋದು ಯಾರ ಮುಖಾಂತರ? ಥ್ರೂ ಜೀಸಸ್ ಕ್ರೈಸ್ಟ್. He is the only way to the Father, or for us, through the Father. He is the way to go to Father. Or we can say like this, Jesus Christ is the only bridge between God the Father and us, we. ನಮಗೂ, ವಿಶ್ವಾಸಿಗಳಾದ ನಮಗೂ ಮತ್ತು ಸ್ವರ್ಗಕ್ಕೆ, ದೇವರಿಗೂ, ತಂದೆ ದೇವರಿಗೂ ಮಧ್ಯದಲ್ಲಿರುವ ಒಂದು ಆಧ್ಯಾತ್ಮಿಕ ಸೇತುವೆ ಯೇಸುಕ್ರಿಸ್ತರಾಗಿದ್ದಾರೆ. ಸೊ ಥ್ರೂ ದ್ಯಾಟ್ ವಿ ಆರ್ ಕನೆಕ್ಟೆಡ್ ಟು ಗಾಡ್. ಹಾಗಾದರೆ ಈ ಎಲ್ಲ ಆಧ್ಯಾತ್ಮಿಕ ಆಶೀರ್ವಾದಗಳು ತಂದೆಯಾದ
ದೇವರ ಮುಖಾಂತರ, ದೇವರಿಂದ ಉಗಮಗೊಂಡು ಪುತ್ರನಾದ ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಅನುಭವ ಆಗಲಿಕ್ಕೆ ಹೇಗೆ ಸಾಧ್ಯ? ಹೌ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್? ಬೈ ದ ಹೋಲಿ ಸ್ಪಿರಿಟ್ ಫ್ರಮ್ ದ ಫಾದರ್ ಥ್ರೂ ಜೀಸಸ್ ಕ್ರೈಸ್ಟ್ ಬೈ ದ ಹೋಲಿ ಸ್ಪಿರಿಟ್. ಚೆನ್ನಾಗಿದೆ ಅಲ್ವಾ? ತಂದೆಯಾದ ದೇವರಿಂದ ಉಗಮವಾಗಿ ಯೇಸು ಕ್ರಿಸ್ತನ ಮುಖಾಂತರ ಪವಿತ್ರಾತ್ಮನಲ್ಲಿ ನಮಗೆ ಅನುಭವಿಸಲಿಕ್ಕೆ ಆಗುವಂತಹ ಆಧ್ಯಾತ್ಮಿಕವಾದ ಆಶೀರ್ವಾದಗಳು ಈ ಒಂದು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮರು ನಮಗೋಸ್ಕರ ಬರೆಸಿಟ್ಟಿದ್ದಾರೆ. ಹಾಗಾದರೆ ನಾನು ಇದನ್ನು ಯಾಕೆ ಹೇಳಿದೆ ಅಂದರೆ, ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡದ ಒಬ್ಬ ವ್ಯಕ್ತಿಗೆ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಒನ್ ಹೂ ಡಸ್ ನಾಟ್ ಬಿಲೀವ್ ಇನ್ ಜೀಸಸ್ ಕ್ರೈಸ್ಟ್, he cannot or she cannot experience spiritual blessings. ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡದ ಒಬ್ಬ ವ್ಯಕ್ತಿಗೆ ಆಧ್ಯಾತ್ಮಿಕ ಆಶೀರ್ವಾದಗಳಲ್ಲಿ ಪಾಲು ಇಲ್ಲ. ಒಂದು. ಎರಡನೇದಾಗಿ, ಹೊಸ ಜನ್ಮವನ್ನು ಪಡೆದು ಪವಿತ್ರ ಆತ್ಮನನ್ನು ಮುದ್ರೆಯಾಗಿ ಪಡೆಯದೇ ಇರುವವರಿಗೂ ಆಧ್ಯಾತ್ಮಿಕ ಆಶೀರ್ವಾದದಲ್ಲಿ ಪಾಲಿಲ್ಲ. Those who are not sealed by the Holy Spirit, or those who are not born by the Holy Spirit, those who are not born of God, ದೇವರಿಂದ ಆತ್ಮಿಕ ಜನ್ಮವನ್ನು ಪಡೆದು ಪರಿಶುದ್ಧಾತ್ಮನನ್ನು ಒಂದು ಮುದ್ರೆಯಾಗಿ ಹೃದಯದಲ್ಲಿ ಸ್ವೀಕಾರ ಮಾಡದೇ ಇರತಕ್ಕಂಥ ಯಾರಿಗೂ ಕೂಡ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಅನುಭವಿಸ್ಲಿಕ್ಕಾಗೋದಿಲ್ಲ. ಯಾಕೆ ಅಂದರೆ ಇದು ಯೇಸು ಕ್ರಿಸ್ತನ ಮುಖಾಂತರವೇ ಕೊಡಲ್ಪಟ್ಟಿದ್ದು, ಪವಿತ್ರಾತ್ಮನೇ ಸಹಾಯದಿಂದ ಮಾತ್ರವೇ ಅನುಭವಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಅದರಿಂದನೇ ಅನೇಕ ಕ್ರೈಸ್ತರಿಗೆ ಇದು ಮುಸುಕಿನ ಮರೆಯಾಗಿದೆ. ಇಟ್ ಈಸ್ ಹಿಡನ್ ಫಾರ್ ಮೆನಿ ಸೋ ಕಾಲ್ಡ್ ಕ್ರಿಶ್ಚಿಯನ್ಸ್. ಬಟ್ ಫಾರ್ ಎವ್ರಿ ಚೈಲ್ಡ್ ಆಫ್ ಗಾಡ್, those who have the Holy Spirit in them, they can experience these spiritual blessings. ದೇವರಿಂದ ಜನಿಸಿದ ಪರಿಶುದ್ಧಾತ್ಮ ಇರುವ ಪ್ರತಿಯೊಂದು ದೇವರ ಮಗನಿಗೂ ಮಗಳಿಗೂ ಈ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಅನುಭವಿಸಲಿಕ್ಕೆ ಆಗತ್ತೆ. ಬಾಕಿ ಇದ್ದವರಿಗೆ ಇದು ಕೇವಲ ಒಂದು ಇನ್ಫಾರ್ಮೇಷನ್ ಮಾತ್ರ. ಅದರ್ಸ್, ದಿಸ್ ಇಸ್ ಓನ್ಲಿ ಇನ್ಫಾರ್ಮೇಷನ್, ಗುಡ್ ಇನ್ಫಾರ್ಮೇಷನ್, good tidings, good news, but you cannot experience this. You cannot make this your own. ಇದನ್ನು ನಿನ್ನದಾಗಿಸ್ಕೊಳ್ಳಿಕ್ಕೆ ಆಗಲ್ಲ. ಇದೊಂದು ಗುಡ್ ಟೈಡಿಂಗ್ಸ್ ಅಷ್ಟೇ, ಕೇಳಿಸ್ಕೊಳ್ಳಿಕ್ಕೆ. ವಾವ್, ನೈಸ್, ವೆರಿ ನೈಸ್, ಗುಡ್ ಬ್ಲೆಸ್ಸಿಂಗ್ಸ್, ಆಸಮ್ ಬ್ಲೆಸ್ಸಿಂಗ್ಸ್. ಎಸ್, ದೀಸ್ ಬ್ಲೆಸ್ಸಿಂಗ್ಸ್, ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಆರ್ ಆಸಮ್, amazing blessings. But simply you are saying, are you truly experiencing that? With that experience you are saying, after tasting that experience you are saying, amazing grace of God, Abba Father, thank you for this amazing, awesome grace. ಆಲ್ ದಿ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್. ಇದು ಎಲ್ಲ ಆಧ್ಯಾತ್ಮಿಕ ಆಶೀರ್ವಾದಗಳಿಗಾಗಿ ತಂದೆಯಾದ ದೇವರಿಗೆ ನಾವು ಹೃದಯಾಂತರಾಳದಿಂದ ಸ್ತುತಿ ಸಲ್ಲಿಸಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ಹೇಳ್ತಾರಲ್ವಾ, 6ನೇ ವಾಕ್ಯ, ತಮ್ಮ ಪ್ರೀತಿಯ ಪುತ್ರನಲ್ಲೇ ಅವರು ನಮಗೆ ಉಚಿತವಾಗಿ ಅನುಗ್ರಹಿಸಿರುವ ಅತಿಶಯ ವರಪ್ರಸಾದಕ್ಕಾಗಿ ಅವರಿಗೆ ಸ್ತುತಿ ಸಲ್ಲಿಸೋಣ. To the praise of his glorious grace that he freely bestowed on us in the beloved. ಪ್ರೀತಿಯ ಪುತ್ರನಲ್ಲಿ ನಮಗಾಗಿ ಅನುಗ್ರಹಿಸಿರುವ ಈ ಕೃಪೆಗಳಿಗಾಗಿ ಸ್ತುತಿ ಸಲ್ಲಿಸೋಣ. ಇದಾಗಬೇಕಾದ್ರೆ, ಇಫ್ ಯು ವಾಂಟ್ ಟು ಪ್ರಾಕ್ಟೀಸ್ ದಿಸ್ ವರ್ಸ್ ನಂಬರ್ 6, ಯು ಮಸ್ಟ್ ಬಿ ಏಬಲ್ ಟು ಎಕ್ಸ್ಪೀರಿಯನ್ಸ್ ಆಲ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್. ಏನು ಬರೆದಿದ್ದಾರೆ 3ನೇ ವಾಕ್ಯದಲ್ಲಿ? ಬ್ಲೆಸ್ಸೆಡ್ ಬಿ the God and the Father of our Lord Jesus Christ, who has blessed us in Christ with every spiritual blessing in the heavenly places. ಹಾಗಾದರೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ತಂದೆಯಾದ ದೇವರಿಗೆ ಸ್ತುತಿ ಸಲ್ಲಲಿ ಅಂತ ಹೇಳಲಿಕ್ಕೆ ಕಾರಣ ಏನು? ಯಾಕೆ ಸ್ತುತಿ ಸಲ್ಲಲಿ? ವಾಟ್ ಇಸ್ ದ ರೀಸನ್? ಫಾರ್ ಆಲ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್. ನಮಗೆ ಯಾವತ್ತಾದರೂ ಹೇಳಲಿಕ್ಕೆ ಆಗ್ತಾ ಇದೆಯಾ? ನಾವು ಹೇಳ್ತೀವಿ ದೇವರಿಗೆ ಸ್ತುತಿಯಾಗಲಿ, ಏಕೆಂದರೆ ದೇವರು ನಮಗೇನು ಕೊಟ್ಟಿದ್ದಾರೆ? ಒಳ್ಳೆ ಊಟ ಕೊಟ್ಟಿದ್ದಾರೆ,
ದೇವರಿಗೆ ಸ್ತುತಿಯಾಗಲಿ, ನನ್ನ ಎಲ್ಲ ರೋಗಗಳನ್ನು ವಾಸಿ ಮಾಡಿದ್ದಾರೆ. ದೇವರಿಗೆ ಸ್ತುತಿಯಾಗಲಿ, ನನಗೆ ಒಳ್ಳೆ ಜಾಬ್ ಕೊಟ್ಟಿದ್ದಾರೆ. ದೇವರಿಗೆ ಸ್ತುತಿಯಾಗಲಿ, ಯೇಸು ಕ್ರಿಸ್ತರಿಗೆ ಸ್ತುತಿಯಾಗಲಿ, ಪವಿತ್ರಾತ್ಮರಿಗೆ ಸ್ತುತಿಯಾಗಲಿ, ಏಕೆಂದರೆ ನನಗೆ ಒಳ್ಳೆ ಜೀವನ ಸಂಗಾತಿಯನ್ನು, ಮಕ್ಕಳನ್ನು, ಕುಟುಂಬವನ್ನು ಕೊಟ್ಟಿದ್ದಾರೆ. ಇದಕ್ಕಾಗಿ ಸ್ತುತಿ ಹೇಳಬೇಕಾ? ಖಂಡಿತವಾಗ್ಲೂ ಹೇಳಬೇಕು. ಎಲ್ಲ ಒಳಿತಿಗಾಗಿ ದೇವರಿಗೆ ನಾವು ಸ್ತುತಿ ಹೇಳಬೇಕು. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ದೇವರಿಗೆ ನಿಜವಾಗಲೂ ಸ್ತುತಿ ಹೇಳಬೇಕಾಗಿರುವುದು ಅದಕ್ಕಾಗಿ ಅಲ್ಲ. ಯಾವುದಕ್ಕಾಗಿ ಸ್ತುತಿ ಹೇಳಬೇಕು? ಆ್ಯಸ್ ಎ ಕ್ರಿಶ್ಚಿಯನ್, ಆ್ಯಸ್ ಎ ಚೈಲ್ಡ್ ಆಫ್ ಗಾಡ್, ಆ್ಯಸ್ ಎ ಬಾರ್ನ್ ಅಗೈನ್ ಚೈಲ್ಡ್ ಆಫ್ ಗಾಡ್. ನಿಜವಾಗಲೂ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಅನುಭವಿಸುವ ಒಬ್ಬ ಮಗನು ಮಗಳು ನೀನಾಗಿದ್ದರೆ ನೀನು ಸ್ತುತಿ ಹೇಳ್ತೀಯ. ಯಾವುದಕ್ಕೋಸ್ಕರ? ಪಿತನೇ, ಸ್ವರ್ಗಲೋಕದಿಂದ ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ನೀವು ಯೇಸುಕ್ರಿಸ್ತನ ಮುಖಾಂತರ, ಯೇಸುಕ್ರಿಸ್ತನಲ್ಲಿ ನನಗೆ ಅನುಗ್ರಹಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ 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 ಅಂತ ಹೇಳ್ತೀವಿ. ಆದರೆ ನನಗನ್ಸುತ್ತೆ ನಮ್ಮಲ್ಲಿ ಎಷ್ಟೋ ಜನ ಕ್ರೈಸ್ತರು, ಸೋ ಕಾಲ್ಡ್ ಕ್ರಿಶ್ಚಿಯನ್ಸ್, ಆರ್ ನಾಟ್ ಎಕ್ಸ್ಪೀರಿಯನ್ಸಿಂಗ್ ದೀಸ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್. ದಟ್ ಈಸ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ನಾಲೆಡ್ಜ್. ಈ ಒಂದು ಆಧ್ಯಾತ್ಮಿಕ ಆಶೀರ್ವಾದಗಳ ಅರಿವು ಇಲ್ಲದೆ ಎಷ್ಟೋ ಜನ ಕ್ರೈಸ್ತರಿಗೆ ಈ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಇಂದು ಅನುಭವಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನೊಂದು ನಾವು ನೋಡುವಾಗ ಇನ್ನೂ ಅನೇಕರಿಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ, ಫಸ್ಟ್ ಥಿಂಗ್, ಮೆನಿ ಡು ನಾಟ್ ಹ್ಯಾವ್ ದ ನಾಲೆಡ್ಜ್ ಆಫ್ ದಿಸ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್. ಎರಡನೇದಾಗಿ, ಇದೇ ಪತ್ರಿಕೆಯಲ್ಲಿ ಪೌಲರು ಹೇಳ್ತಾರೆ, ಇನ್ ದಿಸ್ ಎಫಿಷಿಯನ್ಸ್ ಚಾಪ್ಟರ್ 4:30, ಪವಿತ್ರ ಆತ್ಮ ಅವರನ್ನು ಏನು ಮಾಡಬೇಡಿ, ನೋಯಿಸಬೇಡಿ. ಡು ನಾಟ್ ಗ್ರೀವ್ ದ ಹೋಲಿ ಸ್ಪಿರಿಟ್. ಡು ನಾಟ್ ಗ್ರೀವ್ ದ ಹೋಲಿ ಸ್ಪಿರಿಟ್ ಆಫ್ ಗಾಡ್ ವಿತ್ ವಿಚ್ ಯು ವರ್ ಮಾರ್ಕ್ಡ್ ವಿತ್ ದ ಸೀಲ್ ಆಫ್ ದ ಡೇ ಆಫ್ ರಿಡೆಂಪ್ಷನ್. ದೇವರ ಪವಿತ್ರಾತ್ಮ ಅವರನ್ನು ನೋಯಿಸದಿರಿ. ವಿಮೋಚನೆಯ ದಿನದಂದು ನೀವು ದೇವರಿಗೆ ಸೇರಿದ್ದವರು ಎಂಬುದನ್ನು ತೋರಿಸಲು ನಿಮ್ಮ ಮೇಲೆ ಒತ್ತಲಾಗಿರುವ ಮುದ್ರೆ ಅವರೇ ಆಗಿದ್ದಾರೆ. ಹಾಗಾದರೆ ಪವಿತ್ರ ಆತ್ಮರನ್ನು ನಾವು ನಮ್ಮ ಪಾಪಗಳ ನಿಮಿತ್ತವಾಗಿ, ನಮ್ಮ ಸ್ವಾರ್ಥ ಬದುಕಿನ ನಿಮಿತ್ತವಾಗಿ ನಾವು ನೋಯಿಸ್ತೀವಿ. ಪವಿತ್ರಾತ್ಮರು ನಮ್ಮಲ್ಲಿ ನೊಂದಾಗ ಮತ್ತು ನಿಶ್ಚೇತನವಾದಾಗ ಖಂಡಿತವಾಗಿಯೂ ಆಧ್ಯಾತ್ಮಿಕ ಆಶೀರ್ವಾದಗಳು ನಮಗೆ ಅನುಭವಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಫಸ್ಟ್ ರೀಸನ್, ಲ್ಯಾಕ್ ಆಫ್ ನಾಲೆಡ್ಜ್. ಈ ರೀತಿ ಆಧ್ಯಾತ್ಮಿಕ ಆಶೀರ್ವಾದಗಳಿದೆ ಅನ್ನೋದೇ ಎಷ್ಟೋ ಕ್ರೈಸ್ತರಿಗೆ ಗೊತ್ತಿಲ್ಲ. ಪತ್ರಿಕೆ ಓದಿ ಆಯಿತಾ, ಪವಿತ್ರಾತ್ಮರು ಸಹಾಯ ಮಾಡ್ತಾರೆ. ರೀಡ್ ದ ಬೈಬಲ್, ಎಸ್ಪೆಷಲಿ ಲೆಟರ್ಸ್. ಆಲ್ ಕ್ರಿಶ್ಚಿಯನ್ಸ್ ಮಸ್ಟ್ ರೀಡ್ ಲೆಟರ್ಸ್, ಎಪಿಸಲ್ಸ್, ಆಕ್ಟ್ಸ್ ಆಫ್ ದ ಅಪೋಸ್ಟಲ್ಸ್, ಹೊಸ ಒಡಂಬಡಿಕೆ ಎಲ್ಲ ಪುಸ್ತಕಗಳನ್ನ ಓದಿ. ಓಕೆ, ಒಂದು, ಅದರ ಬಗ್ಗೆ ನಾಲೆಡ್ಜ್ ಇಲ್ಲ. ಎರಡನೇದಾಗಿ, ನಾವು ಯೇಸುವನ್ನು ಪಡೆದುಕೊಂಡ ನಂತರವೂ, ಪವಿತ್ರಾತ್ಮರನ್ನ ಸ್ವೀಕಾರ ಮಾಡಿ ವಿಶ್ವಾಸಿಗಳಾದ ನಂತರವೂ ಕೂಡ ನಾವೇನಾಗ್ತಿದ್ದೀವಿ ಅಂದರೆ, ನಾವು ಪವಿತ್ರಾತ್ಮನಿಗೆ ವಿರುದ್ಧವಾದ ಅಥವಾ ದೇವರ ಇಚ್ಛೆಗೆ ವಿರುದ್ಧವಾದ ರೀತಿಯಲ್ಲಿ ಪಾಪಗಳನ್ನು ಮಾಡೋದರಿಂದ, ಸುಳ್ಳು ಹೇಳೋದು ಅಥವಾ ಇನ್ನಿತರೆ ಅಲ್ಲಿ ಏನೆಲ್ಲ ಇದೆಯೋ, ದ್ವೇಷ, ಹಗೆತನ, ಹೊಟ್ಟೆಕಿಚ್ಚು ಮುಂತಾದ ದೇವರಾತ್ಮನಿಗೆ ಇಷ್ಟವಿಲ್ಲದಂತಹ ಕಾರ್ಯಗಳನ್ನು ನಾವು ಮಾಡುವಾಗ ಪವಿತ್ರಾತ್ಮರು ನಮ್ಮಲ್ಲಿ ಏನಾಗಿರ್ತಾರೆ, ನೊಂದು ಕುಸಿದು ಹೋದ ಅವಸ್ಥೆಯಲ್ಲಿರ್ತಾರೆ. ಆಗಲೂ ಕೂಡ ನಮಗೆ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂದರೆ ನಮ್ಮ ಒಳಗಡೆ ಈ ಆಧ್ಯಾತ್ಮಿಕ ಆಶೀರ್ವಾದಗಳ ಅನುಭವ ತಂದು ಕೊಡುವವರೇ ಪರಿಶುದ್ಧಾತ್ಮರು. ಇಟ್ ಈಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ಹೋಲಿ ಸ್ಪಿರಿಟ್ ವಿಲ್ ಎನೇಬಲ್ ಅಸ್ to experience the spiritual blessings. We ourselves cannot experience without Holy Spirit, but only by the Holy Spirit. It is the work of God in us. It is work of God in us. ಪವಿತ್ರಾತ್ಮರು ದೇವರಾಗಿದ್ದಾರೆ. ಆ ಪವಿತ್ರಾತ್ಮ ನಮ್ಮಲ್ಲಿ ಕಾರ್ಯ ಮಾಡುವಾಗ ಮಾತ್ರವೇ ನಮಗೆ ಈ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತೆ. ಇದು ಕೂಡ ನಮ್ಮ ಮೈಂಡಲ್ಲಿರಲಿ. ಯಾರಾದರೂ ಒಂದು ಪಾಪದಲ್ಲಿದ್ದರೆ ರಿಪೆಂಟ್ ಆಗಿ, ಓಕೆ, ಕನ್ಫೆಸ್ ಯುವರ್ ಸಿನ್ ಬಿಫೋರ್ ಗಾಡ್ ಆ್ಯಂಡ್ ರಿಪೆಂಟ್, ಟರ್ನ್ ಅವೇ ಫ್ರಮ್ ದಟ್ ಸಿನ್, ಸೋ ದ್ಯಾಟ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್. ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ಹೇಳ್ತೀನಿ, ಪವಿತ್ರಾತ್ಮ ಇಲ್ಲದವರಿಗೆ, ಪವಿತ್ರಾತ್ಮ ಇಲ್ಲದ ಕ್ರೈಸ್ತರು ಎಷ್ಟೋ ಜನ ಇದ್ದಾರೆ. ಅವರು ಸಾಂಪ್ರದಾಯಿಕವಾಗಿ ಕ್ರೈಸ್ತರಾಗಿರ್ತೀರಿ,
ವಂಶಪಾರಂಪರ್ಯವಾಗಿ ಟ್ರೆಡಿಷನಲಿ ಕ್ರಿಸ್ಟಿಯನ್ಸ್, ಜನರೇಷನಲಿ ಕ್ರಿಸ್ಟಿಯನ್ಸ್. ಅರ್ಥ ಆಗ್ತಿದೆ ನಿಮಗೆ? ವಂಶಪಾರಂಪರ್ಯವಾಗಿ ಅಜ್ಜನ ಕಾಲ, ತಾತನ ಕಾಲ, ಅಪ್ಪನ ಕಾಲ, ಹೀಗೆ ವಂಶ ಪಾರಂಪರ್ಯವಾಗಿ ಕ್ರೈಸ್ತರು, ಪರಂಪರೆಯ ಕ್ರೈಸ್ತರು. ಓಕೆ, ಪಾರಂಪರ್ಯವಾಗಿ ಬಂದ ಆ ಕ್ರೈಸ್ತತ್ವದಲ್ಲಿ ಇರುವವರು, ಮತ್ತು ಸಾಂಪ್ರದಾಯಿಕವಾಗಿ ಯಾವುದೋ ಆಚಾರ ವಿಚಾರಗಳು ಬಾಹ್ಯಾಚರಣೆಯ ಮುಖಾಂತರವಾಗಿ ನಾವು ಈ ಒಂದು ಧರ್ಮದಲ್ಲಿ ಸೇರಿಕೊಂಡಿರುವುದರಿಂದ ನಾವು ಕ್ರೈಸ್ತರು ಎಂದು ಲೋಕದಲ್ಲಿ ಗುರುತಿಸಲ್ಪಡ್ತಾ ಇದ್ದೀವಿ. ಬಾಹ್ಯ ಆಚರಣೆಗಳು ಬೇರೆ, ಜಾತಿ ಜನಾಂಗದವರ ಆಚರಣೆಗಳು ಬೇರೆ, ಈ ಧರ್ಮದಲ್ಲಿರ್ತಕ್ಕಂಥ ಆಚರಣೆಗಳು ಬೇರೆ. ಸೊ ಈ ಆಚರಣೆಗಳು, ಬಾಹ್ಯಾಚರಣೆಗಳ ಮುಖಾಂತರ ಕ್ರೈಸ್ತರಾದವರು ಅನೇಕರಿದ್ದೀವಿ, ಮತ್ತು ಪಾರಂಪರ್ಯವಾಗಿ ಕ್ರೈಸ್ತರಾದವರು ಇದ್ದೀರಿ. ಇದು ಎರಡು ಯೂಸ್ಲೆಸ್ಸೇ. ಯೂಸ್ಲೆಸ್ ಅಂದರೆ ಯಾವ ಥರ ಅಂದರೆ, ನೀವು ದೇವರಿಗೂ ಯೂಸ್ ಆಗೋದಿಲ್ಲ, ನಿಮಗೆ ಆಧ್ಯಾತ್ಮಿಕ ಆಶೀರ್ವಾದಗಳು ಅನುಭವಿಸ್ಲಿಕ್ಕೂ ಆಗೋದಿಲ್ಲ. ದೋಸ್ ಹೂ ಆರ್ ಟ್ರೆಡಿಷನಲಿ ಕ್ರಿಸ್ಟಿಯನ್ಸ್ ಆ್ಯಂಡ್ genetically Christians, you are not able to experience the spiritual blessings unless and until you born of God, you are born again. ವಂಶಪಾರಂಪರ್ಯವಾಗಿಯೂ ಸಾಂಪ್ರದಾಯಿಕವಾಗಿಯೂ ಕ್ರೈಸ್ತರಾಗಿರುವವರೇ, ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಆಶೀರ್ವಾದಗಳು ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಆಗಬೇಕಾದ್ರೆ ನೀವು ಹೊಸದಾಗಿ ಹುಟ್ಟಬೇಕು, ಪವಿತ್ರಾತ್ಮರನ್ನ ಪಡ್ಕೊಂಡ್ರೆ ಮಾತ್ರವೇ ಸಾಧ್ಯ. ಇನ್ನೊಂದನ್ನು ಹೇಳಿಬಿಡ್ತೀನಿ, ವಂಶ ಪಾರಂಪರ್ಯವಾಗಿ ಪವಿತ್ರಾತ್ಮರನ್ನ ಪಡ್ಕೊಳ್ಳಿಕ್ಕಾಗೋದಿಲ್ಲ. ಓಕೆ, ಜೆನೆಟಿಕಲಿ ಯು ಕ್ಯಾನ್ ಇನ್ಹೆರಿಟ್ ಸಮ್ ಪ್ರಾಪರ್ಟೀಸ್ ಥ್ರೂ ದ್ಯಾಟ್ ಜಿನಿಯಾಲಜಿ, ಬಟ್ ಯು ಕೆನಾಟ್ ರಿಸೀವ್ ದ ಹೋಲಿ ಸ್ಪಿರಿಟ್ ಥ್ರೂ ದ್ಯಾಟ್ ಜಿನಿಯಾಲಜಿ. ಓಕೆ, ಜೆನೆಟಿಕಲಿ you can receive some sickness, some behaviors of your parents or grandparents, some characters, okay, some external appearances. Those things you can inherit, but you cannot inherit God through your parents. ಅದಕ್ಕೋಸ್ಕರ ಶುಭ ಸಂದೇಶ ಬೇಕು. ದಟ್ ಈಸ್ ವೇರ್ ವಿ ನೀಡ್ ದ ಗಾಸ್ಪೆಲ್. ಅದೇನು ಮಾಡುತ್ತೆ ಅಂದರೆ, ಅದು ನಮಗೆ ಹೊಸ ಜನ್ಮ ಕೊಡುತ್ತೆ. ಅದರಿಂದನೇ ಬೈಬಲ್ is very clear, word of God is very clear. 2 Corinthians 5:17, it says, if anyone is in Christ Jesus, he is a new creation. ಕ್ರಿಸ್ತ, ಯಾರಾದರೂ ಯೇಸು ಕ್ರಿಸ್ತನಲ್ಲಿ ಒಂದಾದರೆ ಆತನು ಹೊಸ ಸೃಷ್ಟಿ ಆಗ್ತಾನೆ. ಇಟ್ಸ್ ಬ್ರ್ಯಾಂಡ್ ನ್ಯೂ, ನಾಟ್ ರಿನ್ಯೂಡ್ ಪರ್ಸನ್. ಓಕೆ, ನಾಟ್ ರೀಮೇಕ್. ನ್ಯೂ means brand new, it's new, fresh, new creation. Old passed away, no connection with the old. ಅರ್ಥ ಆಗ್ತಿದೆಯಾ? ಸೊ that much ಗ್ಯಾರಂಟಿ ಗಾಡ್ ಈಸ್ ಗಿವಿಂಗ್ ಅಸ್ ಥ್ರೂ ಹಿಸ್ ವರ್ಡ್. ದೇವರ ವಾಕ್ಯದ ಮುಖಾಂತರ ಅಷ್ಟೊಂದು ಗ್ಯಾರಂಟಿ ನಮಗೆ ಕೊಡ್ತಾ ಇದ್ದಾರೆ. ಅದರಿಂದ ಪರಿಶುದ್ಧ ಆತ್ಮರನ್ನು ನಮಗೆ ವಂಶ ಪಾರಂಪರ್ಯವಾಗಿ ಪಡ್ಕೊಳ್ಳಿಕ್ಕಾಗೋದಿಲ್ಲ, ಮತ್ತು ಯು ಕೆನಾಟ್ ರಿಸೀವ್ ದ ಹೋಲಿ ಸ್ಪಿರಿಟ್ ಥ್ರೂ ಎನಿ ರಿಚುವಲ್ಸ್. ಅರ್ಥ ಆಗ್ತಿದೆಯಾ? ಇನ್ ಎ ರಿಚುವಲಿಸ್ಟಿಕ್ ವೇ ಯು ಕೆನಾಟ್ ರಿಸೀವ್ ದ ಹೋಲಿ ಸ್ಪಿರಿಟ್. ದೆರ್ ಈಸ್ ನೋ ರಿಚುವಲ್ಸ್ ಇನ್ ದಿಸ್ ವರ್ಲ್ಡ್ or in any religion through which you can receive the Holy Spirit. If someone comes to you and says, these are the rituals through which you can receive the Holy Spirit, that is the deception of the evil spirit, Antichrist. He's against the grace of God, he's against the gospel of Jesus Christ, he's against the teachings of the church, teachings of the apostles. ನಂಬೇಡಿ. ಯಾರಾದರೂ ನಿಮ್ಮ ಹತ್ರ ಬಂದರೂ ಈ ಬಾಹ್ಯ ಆಚರಣೆಯ ಮುಖಾಂತರವಾಗಿ ಪವಿತ್ರಾತ್ಮರನ್ನ ಪಡ್ಕೊಳ್ಳಿಕ್ಕಾಗುತ್ತೆ, ಅಥವಾ ಇಂಥ ವಂಶದಲ್ಲಿ ಹುಟ್ಟಿ ವಂಶ ಪಾರಂಪರ್ಯವಾಗಿ ಹುಟ್ಟಿದವರಿಗೆ ಪವಿತ್ರಾತ್ಮರನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಎಂದು ಯಾರಾದರೂ ಬೋಧಿಸೋದಾದರೆ, ಹೇಳೋದಾದರೆ, ಅದು ದೇವರಿಗೆ ವಿರುದ್ಧ, ಅದು ಧರ್ಮಸಭೆಯ ಬೋಧನೆಗೆ ವಿರುದ್ಧ, ಅದು ಅಪೊಸ್ತಲರ ಉಪದೇಶಕ್ಕೆ ವಿರುದ್ಧ, ಅದು ಬೈಬಲ್ಗೆ ವಿರುದ್ಧ, ಅದು ಯೇಸು ಕ್ರಿಸ್ತನಿಗೆ ವಿರುದ್ಧ. ಅದು ಪೈಶಾಚಿಕವಾದ ಬೋಧನೆಯಾಗಿರ್ತದೆ, ಜನರನ್ನು ಸತ್ಯದಿಂದ ಬೇರ್ಪಡಿಸುವಂಥ ಸೈತಾನನ ಕುತಂತ್ರವಾಗಿರ್ತದೆ. ಆದ್ದರಿಂದ ದೆರ್ ಈಸ್ ನೋ ಸಚ್ ಥಿಂಗ್ಸ್, ಡೋಂಟ್ ಟ್ರಸ್ಟ್. ಆ ರೀತಿ ಯಾವುದು ಸಿಸ್ಟಮ್ ಇಲ್ಲ ಬೈಬಲಲ್ಲಿ. ಆದರೆ ಮನುಷ್ಯ ಹೇಳ್ತಾನೆ, ನಂಬಬೇಡಿ. ಯಾಕೆ ಇದನ್ನಿಷ್ಟು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ, ಇದು ಬೈಬಲ್ ಸರ್ವೆ ಒಂದು. ಈ ಬೈಬಲ್ ಸ್ಟಡಿ ಮಾಡುವಾಗ ನಾವು ಇನ್ಫಾರ್ಮೇಷನ್ ಥರ ಇದನ್ನು ತಗೊಂಡು ಹೋಗಿ ಪ್ರಯೋಜನ ಇಲ್ಲ.
You will get the information. But that information has to be experienced in your life. ಅದಾಗಬೇಕು. ಈಗ ನಾನು ಒಳ್ಳೆಯ ಮಾವಿನ ಹಣ್ಣಿನ ಬಗ್ಗೆ ನಿಮಗೆ ವಿವರಣೆ ಕೊಡ್ತೀನಿ. ನೀವು ಆ ಮಾವಿನ ಹಣ್ಣಿನ ಬಗ್ಗೆ ವಿವರಣೆ ತುಂಬ A to Z you know about that mango, that fruit. Okay? You know A to Z about it, but you have never tasted it. What is the use of knowing everything about that mango and never tasting it? What is the use? No use. Right? Similarly, if I teach verse by verse and you note it down and you know everything, ನೀವು ನಾನೀಗ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ತಾ ಹೋಗ್ತೀನಿ, ನೀವು ಅದನ್ನೆಲ್ಲ ನೋಟ್ ಮಾಡ್ಕೊಳ್ತೀರಿ, ಎಲ್ಲವನ್ನು ಬರೆದಿಟ್ಕೊಳ್ತೀರಿ, ನಿಮಗೆಲ್ಲ ಈ ಬುದ್ಧಿಯಲ್ಲಿ ಅರ್ಥ ಆಗುತ್ತೆ. ಯು ಆರ್ ಕನ್ವಿನ್ಸ್ಡ್ ಇನ್ ಯುವರ್ ಹೆಡ್ ಆಲ್ ದೀಸ್ ಟೀಚಿಂಗ್ಸ್, ಓಕೆ, ಬಟ್ ಯು ಹ್ಯಾವ್ ನೆವರ್ ಎಕ್ಸ್ಪೀರಿಯನ್ಸ್ಡ್ ಇಟ್. ವಾಟ್ಸ್ ದ ಯೂಸ್ ಆಫ್ ಬೀಯಿಂಗ್ ನೋಯಿಂಗ್ ಆಲ್ ದೀಸ್ ಥಿಂಗ್ಸ್? ಇದೆಲ್ಲ ಅರ್ಥಕೊಂಡು ನಿಮಗದು ಅನುಭವ ಆಗದೇ ಇದ್ದರೆ ಏನು ಪ್ರಯೋಜನ? ನಿಮಗೆ ಅನುಭವ ಆಗ್ತಾ ಇದೆ ಅನ್ನೋದಕ್ಕೆ ಎವಿಡೆನ್ಸ್ ಏನು? ವಾಟ್ ಇಸ್ ದ ಎವಿಡೆನ್ಸ್ ದ್ಯಾಟ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಆಲ್ ದಿಸ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಇನ್ ಯುವರ್ ಲೈಫ್ ಆ್ಯಸ್ ಎ ಕ್ರಿಶ್ಚಿಯನ್, ಆ್ಯಸ್ ಎ ಚೈಲ್ಡ್ ಆಫ್ ಗಾಡ್? ಒಬ್ಬ ದೇವರ ಮಗನಾಗಿ, ಒಬ್ಬ ಕ್ರೈಸ್ತ ವಿಶ್ವಾಸಿಯಾಗಿ ನೀನು ಇದನ್ನು ಅನುಭವಿಸ್ತಾ ಇದ್ದೀಯಾ ಅನ್ನೋದಕ್ಕೆ ಆಧಾರ ಏನು? ಹೌ ಡು ಯು ನೋ? ನಿನಗೆ ಹೇಗೆ ಅರ್ಥ ಆಗುತ್ತೆ? ಅಂದರೆ ಯು ವಿಲ್ ಹ್ಯಾವ್ ದ ಪ್ಯಾಷನ್ ಇನ್ ಯುವರ್ ಹಾರ್ಟ್ ಟು ಸರ್ವ್ ದ ಲಾರ್ಡ್. ದೇವರ ಸೇವೆ ಮಾಡಬೇಕೆಂಬ ಹಂಬಲ ನಿನ್ನೊಳಗಡೆ ಇರ್ತದೆ ಒಂದು. ಆ್ಯಂಡ್ ಯು ವಿಲ್ ಹ್ಯಾವ್ ದ ಡಿಸೈರ್ ಟು ಬಿ ಲೈಕ್ ಕ್ರೈಸ್ಟ್ ಜೀಸಸ್. ನಿನ್ನ ಹೃದಯದೊಳಗಡೆ ಆಸೆ ಇರುತ್ತೆ, ನಾನು ಯೇಸುವಿನಂತೆ ಆಗಬೇಕು. ದ್ಯಾಟ್ ಡಿಸೈರ್ ವಿಲ್ ಇನ್ಕ್ರೀಸ್ ಡೇ ಬೈ ಡೇ. ದಿನದಿಂದ ದಿನಕ್ಕೆ ಆ ಆಸೆ ಹೆಚ್ಚಾಗ್ತಾ ಹೋಗುತ್ತೆ. ಯಾರಂತೆ ಆಗಬೇಕು? ಯೇಸುವಿನಂತೆ ಆಗಬೇಕೆಂಬ ಆಸೆ ಹೆಚ್ಚಾಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ಯು ವಿಲ್ ಹ್ಯಾವ್ ದ ಪ್ಯಾಷನ್ ಟು ಸರ್ವ್ ದ ಲಾರ್ಡ್. ಆ ಪ್ರಭುವಿನ ಸೇವೆ ಮಾಡಬೇಕು, ಯೇಸು ಕ್ರಿಸ್ತನ ರಾಜ್ಯಕ್ಕಾಗಿ ನಾನು ಬದುಕಬೇಕು, ಶುಭ ಸಂದೇಶ ಸಾರಬೇಕು ಎಂಬ ತವಕ ಆಸೆ ಹೆಚ್ಚಾಗುತ್ತೆ. ಯು ವಿಲ್ ಡೂ, ಬಟ್ ದ್ಯಾಟ್ ಪ್ಯಾಷನ್ ವಿಲ್ ಇನ್ಕ್ರೀಸ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ದಿಸ್ ಡಿಸೈರ್ ಟು ಬಿ ಲೈಕ್ ಹಿಮ್, ಇನ್ ಟು ದ ಇಮೇಜ್ ಆಫ್ ಕ್ರೈಸ್ಟ್. ಅದು ನನ್ನಲ್ಲಿ ಆಗಬೇಕು, ಕ್ರಿಸ್ತನ ಅನುರೂಪಿ ಆಗಬೇಕು. ಈ ಆಸೆ ಅಧಿಕವಾಗ್ತಾ ಹೋಗುತ್ತೆ. ಬಟ್ ಇವತ್ತು ನಮಗೇನಾಗ್ಬಿಟ್ಟಿದೆ ಗೊತ್ತಾ? ವಿ ನೋ ಆಲ್ ದೀಸ್ ಥಿಂಗ್ಸ್. ನಮಗಿದೆಲ್ಲ ಗೊತ್ತಿಲ್ವಾ? ನಾವು ಕ್ರಿಸ್ತನ ಅನುರೂಪಿ ಆಗಬೇಕು, ಅದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ, ಗೊತ್ತಿಲ್ವಾ? ಎಲ್ಲರಿಗೂ ಗೊತ್ತಿದೆ. ನಾವು ಶುಭ ಸಂದೇಶ ಸಾರಬೇಕೆಂಬ ಆ ತವಕ ನಮ್ಮಲ್ಲಿ ಬರುತ್ತೆ ನಾವು ಪವಿತ್ರಾತ್ಮನ ಪಡ್ಕೊಂಡಾಗ, ಗೊತ್ತಿಲ್ವಾ? ಗೊತ್ತಿದೆ. ಮಾಡ್ತಾ ಇದ್ದೀರಾ? ಮಾಡ್ತಾ ಇಲ್ಲ. ಯಾಕೆ ಅಂದರೆ ನಿಮಗೆ ಗೊತ್ತಿದೆ ಅಷ್ಟೇ. ಯು ನೋ ಇಟ್, ದ್ಯಾಟ್ಸ್ ಇಟ್, ಫಿನಿಶ್ಡ್. ಯು ಹ್ಯಾವ್ ನಾಟ್ ಟೇಸ್ಟೆಡ್ ಯೆಟ್. ನೀವು ಅದನ್ನು ಅನುಭವಿಸಿಲ್ಲ. ವಾಟ್ ಇಸ್ ದ ರೀಸನ್? ಮೆನಿ ಆಫ್ ಯು ಆರ್ ಡಿಸೀವ್ಡ್. ಅನೇಕರು ನೀವು ವಂಚನೆಗೊಳಗಾಗಿದ್ದೀರಿ. ದ್ಯಾಟ್ ಯು ಆರ್ ಬಾರ್ನ್ ಅಗೇನ್. ನೀವು ಬಾರ್ನ್ ಅಗೇನ್ ಅಂತ ವಂಚನೆಗೊಳಗಾಗಿದ್ದೀರಿ, ಬಟ್ ಯು ಆರ್ ನಾಟ್. ಹೊಸದಾಗಿ ಹುಟ್ಟಿಲ್ಲ. ಹೊಸ ಜನ್ಮ ಪಡ್ಕೊಂಡು, ಅಂದರೆ ಪರಿಶುದ್ಧಾತ್ಮರನ್ನು ಪಡ್ಕೊಂಡಿದ್ದೀವಿ ಅಂತ ತಿಳ್ಕೊಂಡು ಕೆಲವರು ವಂಚಿತರಾಗಿದ್ದಾರೆ. ದಯವಿಟ್ಟು ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಆಧ್ಯಾತ್ಮಿಕ ಆಶೀರ್ವಾದ ನಾವೀಗ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವೋ ಇದು ನಮ್ಮ ಜೀವನದಲ್ಲಿ ಅನುಭವ ಆಗಬೇಕು. ಅನುಭವಿಸ್ಲಿಕ್ಕಾಗುತ್ತೆ ಕೇಳಿದರೆ 100% ಇದು ಅನುಭವಿಸ್ಲಿಕ್ಕಾಗುತ್ತೆ. ಅಟ್ ಎ ಟೈಮ್ ಪೂರ್ತಿಯಾಗಿ ಅನುಭವಿಸ್ಲಿಕ್ಕಾಗುತ್ತಾ ಕೇಳಿದರೆ ಅಲ್ಲ. ಈಗ ಒಂದು ಬಕೆಟಲ್ಲಿ, ಒಂದು ಪಾತ್ರೆಯಲ್ಲಿ ಪೂರ್ತಿ ಅನ್ನ ಇದೆ, ಒಂದೇ ಸರಿ ನೀವು ಎತ್ತು ಊಟ ಮಾಡ್ತೀರಾ ಎಲ್ಲದು? ಇವತ್ತು ರಾತ್ರಿ ನೀವು ಊಟ ಮಾಡಿರ್ಬೋದು, ಮಧ್ಯಾಹ್ನ ಊಟ ಮಾಡಿರ್ಬೋದು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರ್ಬೋದು. ಅಟ್ ಎ ಟೈಮ್ ಎಲ್ಲ. ಈಗ ಒಂದು 6 ಇಡ್ಲಿ ನಿಮ್ಮ ಪ್ಲೇಟಲ್ಲಿ ಇದೆ ಅಂತ ಇಟ್ಕೊಳ್ಳಿ. ನೀವು 6 ಇಡ್ಲಿನ ಒಂದೇ ಸರಿ ನುಂಗ್ಬಿಡ್ತೀರ ತಗೊಂಡು? ಇಲ್ಲ, ಸ್ವಲ್ಪ ಸ್ಪೂನಲ್ಲೋ ಕೈಯಲ್ಲೋ ಸ್ವಲ್ಪ ತಿಂತೀರಿ. ಬಟ್ ಯು ವಿಲ್ ಫಿನಿಶ್ ಎವ್ರಿಥಿಂಗ್. ಯು ಕ್ಯಾನ್ ಈಟ್ ಎವ್ರಿಥಿಂಗ್. ಇಟ್ ಈಸ್ yours. Many of us are not yet started eating these spiritual blessings. That means many of us are not yet started experiencing these spiritual blessings because of lack of knowledge and because we grieved the Holy Spirit. And because many are not born again yet. ಅನೇಕರು ಹೊಸದಾಗಿ ಹುಟ್ಟಿಲ್ಲ, ಅನೇಕರು ಇದರ ಬಗ್ಗೆ ಅರಿವಿಲ್ಲ, ಅನೇಕರು ಪವಿತ್ರಾತ್ಮರನ್ನು ನೋಯಿಸಿದ್ದಾರೆ. ಆದುದರಿಂದ ಈ ಆಧ್ಯಾತ್ಮಿಕ ಆಶೀರ್ವಾದಗಳು ದೂರವಾಗಿದೆ ಅಂದರೆ ದೂರದಲ್ಲಿದೆ, ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಇದು ನಮ್ಮ ಮೈಂಡಲ್ಲಿ ಈ ವಿಷಯ ಇರಲಿ. ವಿತ್ ದಿಸ್ ವಿಲ್ ಕಂಟಿನ್ಯೂ. ಇದನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಮುಂದಕ್ಕೆ ಹೋಗೋಣ.
ಆ ವಾಕ್ಯವನ್ನು ಇನ್ನೂ ಒಂದು ಸಾರಿ ಓದೋಣ. ಯಾಕೆಂದರೆ ಎಷ್ಟು ಸಾರಿ ಇದನ್ನು ಓದಿದ್ರು ಸಾಕಾಗೋದಿಲ್ಲ. ಓಕೆ, ಎಲ್ಲರೂ ಒಟ್ಟಿಗೆ ಬೈಬಲ್ ಯಾರೆಲ್ಲ ತೆಗೆದುಕೊಂಡು ಬಂದಿದ್ದೀರೋ ಎಲ್ಲರೂ ಓಪನ್ ಮಾಡಿ ಓದಿ. ಬೈಬಲ್ ಸ್ಟಡಿಗೆ ಅಂತ ನೀವು ಬಂದಿದ್ದೀರಲ್ವ, ನೀವು ಬೈಬಲ್ ಇಟ್ಕೊಳ್ಳೇಬೇಕು, ಆಯಿತಾ? ಸೊ ವಿ ಆರ್ ಸ್ಟಡಿಯಿಂಗ್ ಟುಗೆದರ್ by the help of the Holy Spirit. Let us read. Blessed be the God and Father of our Lord Jesus Christ, who has blessed us in Christ with every spiritual blessing in the heavenly places. ನಮ್ಮ ಪ್ರಭು ಯೇಸು ಕ್ರಿಸ್ತರ ತಂದೆಯಾದ ದೇವರಿಗೆ ಸ್ತುತಿ ಸಲ್ಲಲಿ. ಪಿತದೇವರು ಸ್ವರ್ಗಲೋಕದಿಂದ ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿದ್ದಾರೆ. ಯಾವುದೆಲ್ಲ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ನಮಗೆ ಅನುಗ್ರಹಿಸಿದ್ದಾರೆ? ಆಧ್ಯಾತ್ಮಿಕ ಆಶೀರ್ವಾದಗಳು ನಾನು ಕಳೆದ ತರಗತಿಯಲ್ಲಿ ಹೇಳಿದೆ. ಭೌತಿಕ ಆಶೀರ್ವಾದಗಳಿಗೂ ಆಧ್ಯಾತ್ಮಿಕ ಆಶೀರ್ವಾದಗಳಿಗೂ ಇರತಕ್ಕಂಥ ವ್ಯತ್ಯಾಸ ಹೇಳಿದೆ. ಆಧ್ಯಾತ್ಮಿಕ ಆಶೀರ್ವಾದಗಳಲ್ಲಿ ಕೆಲವೊಂದು ಈ ಪತ್ರಿಕೆಯಲ್ಲಿ ಬರೆದಿದ್ದಾರೆ. ಎಲ್ಲದನ್ನೂ ಈ ಪತ್ರಿಕೆಯಲ್ಲೇ ಬರೆದು ಮುಗಿಸಲಿಲ್ಲ, ಕೆಲವೊಂದನ್ನು ಇದರಲ್ಲಿ ಬರೆದಿದ್ದಾರೆ. ಈ ಆಧ್ಯಾತ್ಮಿಕ ಆಶೀರ್ವಾದಗಳು ಯಾವುದೆಲ್ಲ ಇದೆ? ಹೌ ಮೆನಿ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಆರ್ ರಿಟನ್ ಇನ್ ದಿಸ್ ಲೆಟರ್, ಇನ್ ದಿಸ್ ಎಪಿಸೋಡ್? ಈ ಒಂದು ಪತ್ರಿಕೆಯಲ್ಲಿ ಎಷ್ಟು ಆಧ್ಯಾತ್ಮಿಕ ಆಶೀರ್ವಾದಗಳನ್ನ, ಅದು ಈ ಪತ್ರಿಕೆ ಅನ್ನೋದಕ್ಕಿಂತ ಈ ಅಧ್ಯಾಯದಲ್ಲಿ, ವಿ ಆರ್ ಇನ್ ದ ಫಸ್ಟ್ ಚಾಪ್ಟರ್ ನಾವು, ಈ ಫಸ್ಟ್ ಚಾಪ್ಟರಲ್ಲಿ ಎಷ್ಟು ಆಧ್ಯಾತ್ಮಿಕ ಆಶೀರ್ವಾದಗಳನ್ನ ನಾವು ಕೌಂಟ್ ಮಾಡಿದ್ವಿ ಲಾಸ್ಟ್ ಟೈಮ್? ಇನ್ ಕ್ರೈಸ್ಟ್ ಅಂತ ಕೌಂಟ್ ಮಾಡಿದ್ವಿ. ಸುಮಾರು 8-10 ನಾವು ಕೌಂಟ್ ಮಾಡಿದ್ವಿ. ಮತ್ತೊಮ್ಮೆ ನಾವು ಒಂದು ರಿವಿಷನ್ ಮಾಡೋಣ. ಓಕೆ, ರಿವಿಷನ್. ಲೆಟ್ ಅಸ್ ಫೋಕಸ್ ಒನ್ಸ್ ಅಗೇನ್ ಆನ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಲಿಸ್ಟೆಡ್ ಇನ್ ದ ಎಫೆಷಿಯನ್ಸ್ ಚಾಪ್ಟರ್ 1. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಇರುವಂತಹ ಆಧ್ಯಾತ್ಮಿಕ ಆಶೀರ್ವಾದಗಳು ಯಾವುದೆಲ್ಲ ಇದೆಯೋ ಅದರತ್ತ ನಾವು ಮತ್ತೊಮ್ಮೆ ಗಮನ ಹರಿಸೋಣ. ಮೊದಲನೇದಾಗಿ, ಜಗತ್ತು ಸೃಷ್ಟಿಯಾಗುವ ಮೊದಲೇ ದೇವರು ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ತಮ್ಮವರನ್ನಾಗಿ ಆರಿಸಿಕೊಂಡರು. ಹೀಗೆ ಅವರ ಸನ್ನಿಧಿಯಲ್ಲಿ ನಾವು ನಿಷ್ಕಳಂಕರು, ನಿರ್ದೋಷಿಗಳು ಆಗಿರಬೇಕೆಂದು ಇಚ್ಛಿಸಿದರು. ಇದೇನಿದು? ಇದು ಒಂದು ಆಧ್ಯಾತ್ಮಿಕ ಆಶೀರ್ವಾದ. ಎಲೆಕ್ಷನ್. ಗಾಡ್ ಚೋಸ್ ಅಸ್ ಇನ್ ಕ್ರೈಸ್ಟ್ ಬಿಫೋರ್ ದ ಫೌಂಡೇಶನ್ ಆಫ್ ದ ವರ್ಲ್ಡ್ ಟು ಬಿ ಹೋಲಿ ಆ್ಯಂಡ್ ಬ್ಲೇಮ್ಲೆಸ್ ಬಿಫೋರ್ ಹಿಮ್ ಇನ್ ಲವ್. ಜಗತ್ತು ಸೃಷ್ಟಿಯಾಗುವ ಮೊದಲೇ. ಇದಕ್ಕೆ ಕಾರಣ ಏನು? ರೀಸನ್. ವೈ ಡಿಡ್ ಗಾಡ್ ಚೂಸ್ ಯು? ವೈ ಡಿಡ್ ಗಾಡ್ ಚೋಸ್ ಅಸ್? ನಮ್ಮ ಮೇಲಿನ ಪ್ರೀತಿಯಿಂದಾಗಿ ದೇವರು ಯೇಸುಕ್ರಿಸ್ತರ ಮೂಲಕ ನಮ್ಮನ್ನು ತಮ್ಮ ಮಕ್ಕಳನ್ನಾಗಿಸಿಕೊಳ್ಳಲು ಆಗಲೇ ನಿರ್ಧರಿಸಿದರು. ಇದು ಅವರ ಸಂಕಲ್ಪ ಹಾಗೂ ಚಿತ್ತವಾಗಿತ್ತು. ನಾನು ಇದನ್ನು ಈಗ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋದರೆ ಇಲ್ಲೇ ಸ್ಟಕ್ ಆಗಿಬಿಡ್ತೀವಿ. ನಾವು ಯಾವುದೆಲ್ಲ ಆಧ್ಯಾತ್ಮಿಕ ಆಶೀರ್ವಾದಗಳಿದೆ ಅದನ್ನು ಮಾತ್ರ ಕೌಂಟ್ ಮಾಡೋಣ. ಮೊದಲನೇದಾಗಿ, ಯೇಸುಕ್ರಿಸ್ತರಲ್ಲಿ ದೇವರು ನಮ್ಮನ್ನು ತಮ್ಮ ಮಕ್ಕಳನ್ನಾಗಿ ಆರಿಸಿಕೊಂಡಿದ್ದಾರೆ. ಎಲೆಕ್ಷನ್. ದೇವರು ನಮ್ಮನ್ನು ಆರಿಸಿಕೊಂಡಿರುವುದು, ಆಯ್ಕೆ. ಮೊದಲನೇದು, ದೇವರು ನಮ್ಮನ್ನು ತಮ್ಮ ಮಕ್ಕಳನ್ನಾಗಿ ಆರಿಸಿಕೊಂಡಿರುವುದು ಮೊದಲನೇ ಆಧ್ಯಾತ್ಮಿಕ ಆಶೀರ್ವಾದ. ಮೊದಲನೇದಂತ ಹೇಳೋಕ್ಕಾಗಲ್ಲ, ಇದರಲ್ಲಿ ಇರ್ತಕ್ಕಂಥ ಆಧ್ಯಾತ್ಮಿಕ ಆಶೀರ್ವಾದ. ಅದಾದಮೇಲೆ ಆರಿಸಿಕೊಂಡೇನು ಮಾಡಿದ್ರು? ದೇವರನ್ನು ಚೂಸ್ ಮಾಡಿದ್ರು. ಚೂಸ್ ಮಾಡಿ ನಮ್ಮನ್ನು ಮಕ್ಕಳನ್ನಾಗಿ ಇರಿಸ್ಕೊಂಡಿದ್ದಾರೆ. ಸುಮ್ಮನೆ ಚೂಸ್ ಮಾಡಿ, ಈಗ ನಾವು ಒಬ್ಬರನ್ನ ಚೂಸ್ ಮಾಡ್ತೀವಿ, ಚೂಸ್ ಮಾಡಿ ಅಲ್ಲೇ ಬಿಟ್ಟು ಹೋಗ್ಬೋದು. ದೇವರಲ್ಲಿ ಬಿಟ್ಟಿಲ್ಲ. ದೇವರು ಏನು ಮಾಡಿಕೊಂಡ್ರು? ಸೆಲೆಕ್ಟ್ ಮಾಡಿ, ಹಿ ಸೆಲೆಕ್ಟೆಡ್ ಆ್ಯಂಡ್ ಅಡಾಪ್ಟೆಡ್. ಹಿ ಸೆಲೆಕ್ಟೆಡ್ ಅಸ್ ಆ್ಯಂಡ್ ಅಡಾಪ್ಟೆಡ್ ಅಸ್ ಇಂಟು ಹಿಸ್ ಫ್ಯಾಮಿಲಿ. ಗಾಡ್ಸ್ ಎಲೆಕ್ಷನ್ ಆ್ಯಂಡ್ ಅಡಾಪ್ಷನ್. ದತ್ತು ಮಕ್ಕಳಾಗಿ ನಮ್ಮನ್ನು ಅವರು ಅಡಾಪ್ಟ್ ಮಾಡಿಕೊಂಡ್ರು. ಮೂರನೇದಾಗಿ, 7ನೇ ವಾಕ್ಯ, ಯೇಸುಕ್ರಿಸ್ತರು ಸುರಿಸಿದ ರಕ್ತಧಾರೆಯ ಮೂಲಕ ನಮಗೆ ಪಾಪಕ್ಷಮೆ ದೊರಕಿತ್ತು. ಪಾಪಕ್ಷಮೆ. ಮತ್ತೆ ಮೂರನೇದು ವಿಮೋಚನೆ, ರಿಡೆಂಪ್ಷನ್ ಆ್ಯಂಡ್
ರೆಮಿಷನ್, ಡೆಲಿವರೆನ್ಸ್, ರಿಡೆಂಪ್ಷನ್, ಫರ್ಗಿವ್ನೆಸ್, ಪಾಪಕ್ಷಮೆ, ಫರ್ಗಿವ್ನೆಸ್ ಆ್ಯಂಡ್ ಡೆಲಿವರೆನ್ಸ್, ರಿಡೆಂಪ್ಷನ್ ಎರಡೂ ಸಿಕ್ತು ನಮಗೆ. ಇನ್ ಹಿಮ್ ವಿ ಹ್ಯಾವ್ ರಿಡೆಂಪ್ಷನ್ ಥ್ರೂ ಹಿಸ್ ಬ್ಲಡ್, ದ ಫರ್ಗಿವ್ನೆಸ್ ಆಫ್ ಅವರ್ ಟ್ರೆಸ್ಪಾಸಸ್. ಎರಡೂ ಮುಖ್ಯ ಆಧ್ಯಾತ್ಮಿಕ ಆಶೀರ್ವಾದಗಳು. ಒಂದು ರಿಡೆಂಪ್ಷನ್, ಫರ್ಗಿವ್ನೆಸ್, ಕ್ಷಮೆ. ಎಷ್ಟಾಯ್ತು ಈಗ ಆಧ್ಯಾತ್ಮಿಕ ಆಶೀರ್ವಾದಗಳು? ದೇವರು ನಮ್ಮನ್ನು ಆರಿಸ್ಕೊಂಡ್ರು, ದೇವರು ನಮ್ಮನ್ನು ದತ್ತು ತೆಗೆದುಕೊಂಡ್ರು, ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿದರು, ನಮ್ಮನ್ನು ಪಾಪದ ಬಂಧನದಿಂದ ಬಿಡುಗಡೆ ಮಾಡಿದರು. ಎಷ್ಟಾಯಿತು? ನಾಲ್ಕಾಯಿತು. ನೆಕ್ಸ್ಟ್ 9ನೇ ವಾಕ್ಯ. ದೇವರು ಸಮಗ್ರ ಜ್ಞಾನ ವಿವೇಕಗಳಿಂದ ತಮ್ಮ ರಹಸ್ಯ ಯೋಜನೆಯನ್ನು ನಮಗೆ ತಿಳಿಯಪಡಿಸಿಕೊಟ್ಟಿದ್ದಾರೆ. ಹಿ ಹ್ಯಾಸ್ ಮೇಡ್ ನೋನ್ ಟು ಅಸ್ ದ ಮಿಸ್ಟ್ರಿ ಆಫ್ ಹಿಸ್ ವಿಲ್. ಆಸಮ್. ಇದು ತುಂಬ ಅದ್ಭುತಕರವಾದ ಒಂದು ಕಾರ್ಯ ದೇವರು ನಮಗೆ ಮಾಡಿದ್ದಾರೆ. ದಿಸ್ ಈಸ್ ಆಲ್ಸೋ ಎ ಸ್ಪಿರಿಚುವಲ್ ಬ್ಲೆಸ್ಸಿಂಗ್. ಇದು ಭೌತಿಕ ಅಲ್ಲ, ಇದು ಭೌತಿಕ ಜ್ಞಾನ ಅಲ್ಲ. ಪೌಲರು ಹೇಳ್ತಾರಲ್ವ, ಇದು ನಶಿಸಿ ಹೋಗುವ ಅಧಿಪತಿಗಳ ಜ್ಞಾನ ಅಲ್ಲ, ಇದು ಜ್ಞಾನಿಗಳ ಜ್ಞಾನ ಅಲ್ಲ, ಮೇಧಾವಿಗಳ ಜ್ಞಾನ ಅಲ್ಲ, ಇದು ಯೂನಿವರ್ಸಿಟಿಯಲ್ಲಿ ಸಿಗುವ ಜ್ಞಾನ ಅಲ್ಲ, ಸೆಮಿನಾರಿಯಲ್ಲಿ ಸಿಗುವ ಜ್ಞಾನ ಅಲ್ಲ, ಇದು ಶಾಲೆ ಕಾಲೇಜುಗಳಲ್ಲಿ ಸಿಗುವ ಜ್ಞಾನ ಅಲ್ಲ. ಇದು ಕ್ರಿಸ್ತ ಯೇಸುವಿನಲ್ಲಿ ಮಾತ್ರ ಸಿಗೋ, ಹಿಡನ್ ಇನ್ ಕ್ರೈಸ್ಟ್ ಜೀಸಸ್, ಇನ್ ಕ್ರೈಸ್ಟ್, ಇನ್ ಹೆವನ್ಲಿ ಪ್ಲೇಸಸ್. ಓಕೆ, ಹೊಸದಾಗಿ ಹುಟ್ಟುವ ಆ ಒಂದು ಆತ್ಮಿಕ ಜನ್ಮ ಪಡೆದುಕೊಂಡಂಥ ಪ್ರತಿಯೊಬ್ಬರಿಗೂ ದೇವರು ಉಚಿತವಾಗಿ ಇಟ್ಟಂಥ ಈ ಒಂದು ಜ್ಞಾನ. ಆ್ಯಂಡ್ ಹಿ ಹ್ಯಾಸ್ ಮೇಡ್ ನೋನ್ ಟು ಅಸ್ ದ ಮಿಸ್ಟ್ರಿ ಆಫ್ ಹಿಸ್ ವಿಲ್ ಅಕಾರ್ಡಿಂಗ್ ಟು ಹಿಸ್ ಗುಡ್ ಪ್ಲೆಷರ್ ದ್ಯಾಟ್ ಈಸ್ ಸೆಟ್ ಫೋರ್ತ್ ಇನ್ ಕ್ರೈಸ್ಟ್ ಜೀಸಸ್. ಅಲ್ಲೇ ಇದೆ ನೋಡಿ ಅಲ್ವಾ. ದೇವರು ಸಮಗ್ರ ಜ್ಞಾನ ವಿವೇಕಗಳಿಂದ ತಮ್ಮ ಸಮಗ್ರ ರಹಸ್ಯ ಯೋಜನೆಯನ್ನು ನಮಗೆ ತಿಳಿಯಪಡಿಸಿದ್ದಾರೆ. ಮೊದಲೇ ನಿರ್ಧರಿಸಿದ್ದಂತೆ ಅದನ್ನು ಯೇಸುಕ್ರಿಸ್ತರ ಮೂಲಕ ಪರಿಪೂರ್ಣಗೊಳಿಸಬೇಕೆಂಬುದು ಅವರ ಸಂಕಲ್ಪವಾಗಿತ್ತು. ಎಷ್ಟು ಆಧ್ಯಾತ್ಮಿಕ ಆಶೀರ್ವಾದ ಆಯ್ತು ಈಗ? 5 ಅಲ್ವಾ? 5 ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್. ನೀವೇನೋ ಕೌಂಟ್ ಮಾಡಬೇಕಾದ್ರೆ ಒಂದು ಜಾಸ್ತಿ ಬಂದರೆ ಏನು ತೊಂದರೆ ಇಲ್ಲ, ಆಯಿತಾ? ಕಡಿಮೆ ಆಗದಿದ್ದರೆ ಆಯ್ತು ಅಷ್ಟೇ. ಜಾಸ್ತಿ ಆದಷ್ಟು ನೋ ಪ್ರಾಬ್ಲಮ್. ನನಗೆ ಇಲ್ಲಿ ಮಿಸ್ ಆಗಿರ್ಬೋದು, ನೀವು ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ 13ನೇದು. ನೀವು ಸಹ ಸತ್ಯವಾಕ್ಯವನ್ನು, ಅಂದರೆ ನಿಮಗೆ ಜೀವೋದ್ಧಾರವನ್ನು ಈಯುವ ಶುಭ ಸಂದೇಶವನ್ನು ಕೇಳಿ ಯೇಸುಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟಿರಿ. ದೇವರು ವಾಗ್ದಾನ ಮಾಡಿದ ಪವಿತ್ರಾತ್ಮ ಅವರಿಂದ ಮುದ್ರಿತರಾದಿರಿ. ದಿಸ್ ಈಸ್ ಆಲ್ಸೋ ಎ ವಂಡರ್ಫುಲ್, ಅಲ್ಟಿಮೇಟ್, ಮ್ಯಾಗ್ನಿಫಿಷೆಂಟ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್. ಹೋಲಿ ಸ್ಪಿರಿಟ್, ಯು ಆರ್ ಸೀಲ್ಡ್ ಬೈ ದ ಪ್ರಾಮಿಸ್ಡ್ ಹೋಲಿ ಸ್ಪಿರಿಟ್. ಇದರಲ್ಲೇ 3 ಆಧ್ಯಾತ್ಮಿಕ ಆಶೀರ್ವಾದಗಳಿದೆ. 5 ನೀವು ಸತ್ಯವಾಕ್ಯವನ್ನು, ಅಂದರೆ ನಿಮಗೆ ಜೀವೋದ್ಧಾರವನ್ನು ನೀವ ಶುಭ ಸಂದೇಶವನ್ನು ಕೇಳಿ. ಗಾಸ್ಪೆಲ್ ಇಟ್ ಸೆಲ್ಫ್ ಇಸ್ ಎ ಸ್ಪಿರಿಚುವಲ್ ಬ್ಲೆಸ್ಸಿಂಗ್. ಶುಭ ಸಂದೇಶ ಆಧ್ಯಾತ್ಮಿಕವಾದದ್ದು. ಶುಭ ಸಂದೇಶ ಅನ್ನೋದಕ್ಕಿಂತ ದೇವರ ವಾಕ್ಯ ಪೂರ್ತಿ, ಎಂಟೈರ್ ಬೈಬಲ್ ಈಸ್ ಸ್ಪಿರಿಚುವಲ್. ಬಟ್ if you try to learn it, understand it by your human wisdom, carnal mind, natural wisdom, you will be deceived. You cannot understand anything. ನಿನ್ನ ಸ್ವಂತ ಮನುಷ್ಯ ಜ್ಞಾನದಿಂದ, ಮನುಷ್ಯ ಬುದ್ಧಿಯಿಂದ, ಮನುಷ್ಯ ಟ್ಯಾಲೆಂಟಿಂದ ನೀನು ಬೈಬಲ್ನಲ್ಲಿರ್ತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ ಮೋಸ ಹೋಗ್ತೀಯ. ಯು ಕೆನಾಟ್ ಮೀಟ್ ಕ್ರೈಸ್ಟ್. ನಿನಗೆ ಕ್ರಿಸ್ತ ಸಿಗೋದಿಲ್ಲ, ಬೇರೆ ಏನಾದರೂ ಸಿಗ್ಬೋದು. ಕ್ರಿಸ್ತ ಸಿಗಬೇಕು. ಓಕೆ, ಎಂಟೈರ್ ಬೈಬಲಲ್ಲಿ ನಮಗೆ ಅಡಕವಾಗಿರುವ ರಹಸ್ಯ ಯೇಸುವೇ ಆಗಿದ್ದಾರೆ. ದ ಹಿಡನ್ ಟ್ರೆಷರ್ ಆಫ್ ದ ಬೈಬಲ್ ಈಸ್ ಜೀಸಸ್ ಕ್ರೈಸ್ಟ್ ಹಿಮ್ಸೆಲ್ಫ್. ವಾಟ್ ಟ್ರೆಷರ್ ಈಸ್ ಹಿಡನ್ ಇನ್ ಎಂಟೈರ್ ಬೈಬಲ್? Christ, Jesus Christ, the Son of God. Jesus Christ is the revelation of the Bible. Entire Bible reveals Jesus Christ. ಬೈಬಲ್ ಹೀಗೆ ಓಪನ್ ಮಾಡಿದರೆ ಯಾರು ಹೀಗೆ ನಿಂತ್ಕೊಳ್ತಾರೆ? ಜೀಸಸ್ ನಿಂತ್ಕೋಬೇಕು. ಅರ್ಥ ಆಗ್ತಿದೆಯಾ? ನಾಟ್ ಬ್ಲೆಸ್ಸಿಂಗ್ಸ್, ಆಶೀರ್ವಾದಗಳೆಲ್ಲ ನಿಂತ್ಕೋಬೇಕಾಗಿರೋದು. ಸೌಖ್ಯ ಅಲ್ಲ, ಬಿಡುಗಡೆ ಅಲ್ಲ, ಇನ್ನೇನೋ ಅಲ್ಲ. ಜೀಸಸ್ ಕ್ರೈಸ್ಟ್ ಶುಡ್ ಬಿ ರಿವೀಲ್ಡ್. ಸೊ ಅದರಿಂದ Gospel itself is a spiritual blessing, word of God, and gospel for your salvation. ನಮ್ಮ ರಕ್ಷಣೆ ಕೂಡ salvation. You cannot see, you cannot experience physically, but by faith you can experience
That is also a spiritual blessing. And had believed in him. Faith. This faith comes from the word of God. ವಾಕ್ಯದಿಂದ ಬರುವ ವಿಶ್ವಾಸ. That is also a spiritual blessing. You cannot see it. ಅಲ್ವಾ? ಅದು ನೋಡ್ಲಿಕ್ಕಾಗೋದಿಲ್ಲ, ಮುಟ್ಲಿಕ್ಕಾಗೋದಿಲ್ಲ. ಬಟ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್. ನಿನಗೆ ಅನುಭವಿಸ್ಲಿಕ್ಕಾಗತ್ತೆ. ಫಿಸಿಕಲಿ ಅಲ್ಲ, ಬಟ್ ಸ್ಟಿಲ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್. ವೇರ್? ಇನ್ ಯೋರ್ ಸ್ಪಿರಿಟ್. ಆತ್ಮಿಕವಾಗಿ ಅನುಭವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಬಟ್ ಫಾರ್ ದ ಪೀಪಲ್ ಆಫ್ ದಿಸ್ ವರ್ಲ್ಡ್, ಕಾರ್ನಲ್ ಪೀಪಲ್, ಇಟ್ ಈಸ್ ಫೂಲಿಶ್ನೆಸ್. ಅದು ಹೇಗೆ ಅನುಭವಿಸ್ಲಿಕ್ಕಾಗುತ್ತೆ? ನಮಗೆ ಯಾಕೆ ಆಗ್ತಾ ಇಲ್ಲ? ನಿಮ್ಗೆ ಯಾಕೆ ಆಗ್ತಾ ಇಲ್ಲ ಅಂದರೆ ನೀವು ಹೊಸದಾಗಿ ಹುಟ್ಟದೇ ಇರೋದ್ರಿಂದ, ಆಧ್ಯಾತ್ಮಿಕ ಕುರುಡುತನದಲ್ಲಿರೋದ್ರಿಂದ. ಆಧ್ಯಾತ್ಮಿಕ ಕುರುಡುತನ ಹೋಗುವಾಗ, ಹೊಸ ಜನ್ಮ ಪಡೆದುಕೊಳ್ಳುವಾಗ ಖಂಡಿತವಾಗಲೂ ಅದು ಸಾಧ್ಯ ಆಗುತ್ತೆ. ಅದರಿಂದನೇ ಇಂದು ಈ ಬೈಬಲ್ ತರಗತಿಯನ್ನು ಪ್ರಾರಂಭ ಮಾಡಿದಾಗ ಪ್ರಾರ್ಥನೆ ಮಾಡಿದ್ದೇನು? ಇದೇ ಅಧ್ಯಾಯದ 18ನೇ ವಾಕ್ಯ. ದೇವರು ನಿಮ್ಮ ಮನೋನೇತ್ರಗಳನ್ನು ತೆರೆಯಲಿ, ಅವರ ಬೆಳಕು ನಿಮಗೆ ಕಾಣುವಂತೆ ಆಗಲಿ. ಹೀಗೆ ಅವರು ಕರೆದಿರುವ ಜನರಿಗೆ ಲಭಿಸುವ ಭರವಸೆಯ ಭಾಗ್ಯ ಎಂಥದ್ದೆಂದು, ದೇವಜನರಿಗೆ ಕಾಯ್ದಿರಿಸಿರುವ ಸ್ವಾಸ್ಥ್ಯ ಸಂಪತ್ತು ಎಂಥದ್ದೆಂದು ನೀವು ಅರಿತುಕೊಳ್ಳುವಂತೆ ಆಗಬೇಕು. So that with the eyes of your heart enlightened, you may know what is the hope to which he has called you, what are the riches of his glorious inheritance among the saints. ಇದು ನಮಗೆ ಅರ್ಥ ಆಗಬೇಕು. ಸೊ ವಿ ಶುಡ್ ಪ್ರೇ ಫಾರ್ ಇಟ್. ಓಕೆ, ನಾವು ಒಬ್ಬರಿಗೊಬ್ಬರು ಪ್ರಾರ್ಥಿಸಬೇಕು. ಇದೊಂದು ಪ್ರಾರ್ಥನೆ. ಪೌಲರು ಎಫೆಸ ಸಭೆಗೋಸ್ಕರ ಮಾಡಿದಂಥ ಒಂದು ಪ್ರಾರ್ಥನೆ. ಅವರಲ್ಲಿ ಇಷ್ಟೆಲ್ಲ ಆಧ್ಯಾತ್ಮಿಕ ಆಶೀರ್ವಾದಗಳು ಇದ್ದರೂ ಕೂಡ ದೇ ಆರ್ ನಾಟ್ ಏಬಲ್ ಟು ಸಿ ಇಟ್, ದೇ ಆರ್ ನಾಟ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ಇಟ್. ಇಟ್ಸ್ ಎ ಟ್ರಾಜಿಡಿ. ಇಷ್ಟೆಲ್ಲ ಆಧ್ಯಾತ್ಮಿಕ ಆಶೀರ್ವಾದಗಳು ಅವರಲ್ಲಿ ಇದ್ದರೂ ಕೂಡ ಅವರಿಗೆ ಅದನ್ನು ಅನುಭವಿಸ್ಲಿಕ್ಕಾಗ್ತಾ ಇಲ್ಲ, ಅವರಿಗೆ ಅದನ್ನು ನೋಡಲಿಕ್ಕಾಗ್ತಾ ಇಲ್ಲ. ಕಾರಣ ಏನು? ದೇ ಆರ್ ಸ್ಪಿರಿಚುವಲಿ ಬ್ಲೈಂಡ್. ಆತ್ಮಿಕ ಕುರುಡುತನದಲ್ಲಿದ್ದಾರೆ. ಅದರಿಂದ ಆತ್ಮಿಕವಾದ ಆಶೀರ್ವಾದಗಳನ್ನು ನಮಗೆ ನಿಜವಾಗಲೂ ಅನುಭವಿಸ್ಲಿಕ್ಕೆ ಸಾಧ್ಯವಾಗಬೇಕಾದ್ರೆ ನಮ್ಮ ಮನೋನೇತ್ರಗಳು ತೆರೆಯಲ್ಪಡಬೇಕು. ನಮಗದರ ಅದನ್ನು ನಾಲೆಡ್ಜ್ ಸಿಗಬೇಕು. ಅದನ್ನು ಕೊಡುವವರೇ ನಮ್ಮಲ್ಲಿರುವ ಪರಿಶುದ್ಧಾತ್ಮರು. ಓಕೆನಾ? ಶುಡ್ ಪ್ರೇ ಫಾರ್ ಇಟ್. ವಿ ನೀಡ್ ಟು ರಿಪೆಂಟ್ ಆ್ಯಂಡ್ ವಿ ಶುಡ್ ಪ್ರೇ. Ask the Holy Spirit to help us. Holy Spirit is our helper. He will help us to experience all the spiritual blessings. ಮತ್ತೊಮ್ಮೆ ನಾವು ನೋಡೋಣ, ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಯೇಸು ಕ್ರಿಸ್ತರಲ್ಲಿ ನಮಗೆ ಅನುಗ್ರಹಿಸಿದ್ದಾರೆ. ಯಾವುದೆಲ್ಲ ಆಧ್ಯಾತ್ಮಿಕ ಆಶೀರ್ವಾದಗಳು ಈಗ ನಾವು ಲಿಸ್ಟ್ ಮಾಡಿದ್ವಿ? ಒಂದು, ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ನಾವು ಪಾಪಿಗಳಾಗಿದ್ವಿ, ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಆರಿಸ್ಕೊಂಡು ಎಲ್ಲಿ ಕರ್ಕೊಂಡೋದ್ರು? ಮನೆಗೆ ಕರ್ಕೊಂಡೋದ್ರು. He chose us. After choosing, He took us to home. Adopted. ಆರಿಸ್ಕೊಂಡ್ರು, ಮನೆಗೆ ಕರ್ಕೊಂಡೋದ್ರು, ಮಕ್ಕಳನ್ನಾಗಿರಿಸ್ಕೊಂಡ್ರು. ಕೆಲಸ ಮಾಡಲಿಕ್ಕಲ್ಲ, ಕೂಲಿಗಾರನಾಗಿ ಮನೆ ಕರ್ಕೊಂಡೋಗಿ ಇಡ್ಸ್ಕೊಳ್ಳಿಲ್ಲ. ಆರಿಸ್ಕೊಂಡು ಎಲ್ಲೋ ದಾರಿಲಿ ಸಿಕ್ಕಿದ್ವಿ, ಆರಿಸ್ಕೊಂಡ್ರು. ಆರಿಸ್ಕೊಂಡು ತಗೊಂಡೋಗಿ ಇರಲಿ ಮೂಲೆಯಂತ ಇಟ್ಟಿಲ್ಲ, ಸಿಂಹಾಸನದಲ್ಲಿ ಕೂರಿಸಿದ್ರು, ಕುರ್ಚಿ ಮೇಲೆ ಕೂರಿಸಿದ್ರು. ಯು ಆರ್ ಮೈ ಸನ್, ಸಿಟ್ ಹಿಯರ್, ಸಿಟ್ ವಿತ್ ಮೀ. ಟೇಬಲಲ್ಲಿ, ಊಟ ಟೇಬಲ್ ಜೊತೆಗೆ ನಾನು ಕೂತ್ಕೊಳ್ಳುವಾಗ ಡೈನಿಂಗ್ ಟೇಬಲ್ ಸಿಟ್ ವಿತ್ ಮೀ. ಆ ರೀತಿಯಲ್ಲಿ ತಂದೆಯಾದ ದೇವರು ನಮ್ಮನ್ನು ಯಾವ ರೀತಿ ಒಂದು ತಂದೆ ತನ್ನ ಮಗನನ್ನು ಜೊತೆಯಲ್ಲಿ ಕೂರಿಸ್ಕೊಳ್ತಾರೋ ಅದೇ ರೀತಿಯಲ್ಲಿ ಅಡಾಪ್ಟ್ ಮಾಡಿಕೊಂಡ್ರು, ಮಗನಾಗಿ ಅಡಾಪ್ಟ್ ಮಾಡಿಕೊಂಡ್ರು ಇನ್ ಕ್ರೈಸ್ಟ್. ಇದೆಲ್ಲ ಈ ಆಲ್ ದೀಸ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಅವೈಲೇಬಲ್ ಓನ್ಲಿ ಇನ್ ಕ್ರೈಸ್ಟ್, ನಾಟ್ ಇನ್ A, B, C, D, X, Y, Z. Only in Christ Jesus all these spiritual blessings you can get by faith. ವಿಶ್ವಾಸದ ಮುಖಾಂತರ ಯೇಸು ಕ್ರಿಸ್ತನಲ್ಲಿ ಮಾತ್ರವೇ ಎಲ್ಲ ಆಧ್ಯಾತ್ಮಿಕ ಆಶೀರ್ವಾದಗಳು. ಓಕೆ, ನಮ್ಮನ್ನು ಆರಿಸ್ಕೊಂಡು ಮಕ್ಕಳನ್ನಾಗಿ ಒಳಗಡೆ ಕರ್ಕೊಂಡು, 2, 3ನೇದಾಗಿ ನಮಗೆ ಅವರು ಪಾಪವನ್ನು ಕ್ಷಮಿಸಿದರು. ನಮ್ಮ ಪಾಪವನ್ನು ಲೆಕ್ಕಿಸಲಿಲ್ಲ, ನಮ್ಮ ಪಾಪವನ್ನು ಅವರು ಕ್ಷಮಿಸಿದರು. ನಾವು ಅದೆಲ್ಲ ಒಂದೊಂದೇ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಮುಂದಿನ ದಿವಸಗಳಲ್ಲಿ ನಾವು ಧ್ಯಾನ ಮಾಡೋಣ. ಇವತ್ತು ಎಷ್ಟಾಗುತ್ತೋ ಅಷ್ಟು ಮಾಡೋಣ. ವಿಲ್ ಗೋ. ಓಕೆ, ವಿಲ್ ಗೋ ಫಾರ್ವರ್ಡ್. ನೆಕ್ಸ್ಟ್, ರಿಡಂಪ್ಷನ್. ಪಾಪದಿಂದ ನಮ್ಮನ್ನು ಎಂದೆಂದಿಗೂ, ರಿಡಂಪ್ಷನ್ ಅಂದರೆ ಏನು ಗೊತ್ತಾ? ಆ ಚೈನನ್ನೇ ಕಟ್ ಮಾಡಿ ಹಾಕಿದರು, ರಿಡೀಮ್ಡ್. ಮತ್ತೆ ಜಾಯಿಂಟ್ ಮಾಡೋಕ್ಕಾಗಲ್ಲ, ಕಟ್ ಮಾಡಿ ಬಿಸಾಡಿಬಿಟ್ರು. ಕೇವಲ ಈಗ ನಾವೇನೋ ಒಂದು ಕಳ್ತನ ಮಾಡಿ ಜೈಲಿಗೆ ಹೋಗಿರ್ತೀವಿ ಅಂತ ಇಟ್ಕೊಳ್ಳೋಣ. ಓಕೆ, ಕಳ್ತನ ಮಾಡಿ ಜೈಲಿಗೆ ಹೋಗಿರ್ತೀವಿ. ಜೈಲಿಗೆ ಹೋದಾಗ ನಾವು ಯಾರ ವಸ್ತುವನ್ನು ಕಳ್ತನ ಮಾಡಿದ್ವೋ ಆ ಮನುಷ್ಯ ಬರ್ತಾನೆ.
ಬಂದ್ಬಿಟ್ಟು ಹೇಳ್ತಾನೆ, ನಾನು ನಿನ್ನ ಕ್ಷಮಿಸಿದ್ದೀನಿ, ಐ ಫರ್ಗಿವ್ ಯು, ಐ ವಿಲ್ ನಾಟ್ ಪನಿಷ್ ಯು, ಯು ಬಿ ಹ್ಯಾಪಿ ಅಂತ ಹೇಳಿ ಅವನು ಹೋಗ್ತಾನೆ ಬ್ಲೆಸ್ ಮಾಡಿಬಿಟ್ಟು. ಸೊ ನಮ್ಗೆ ಆ ಒಂದು ಗಿಲ್ಟ್ ಹೋಯ್ತು. ಅದು ನಾವು ಎಲ್ಲಿದ್ದೀವಿ? ಒಳಗಡೆನೇ ಇದ್ದೀವಿ, ಜೈಲು ಒಳಗಡೆನೇ ಇದ್ದೀವಿ. ಯೇಸುಕ್ರಿಸ್ತರು ಹಾಗಲ್ಲ ಮಾಡಿದ್ದು. ಯೇಸುಕ್ರಿಸ್ತರು ಬಂದು, ಮಗನೇ, ನಾನು ನೀನು ಮಾಡಿದ ಎಲ್ಲ ಪಾಪವನ್ನು ಕ್ಷಮಿಸಿದ್ದೀನಿ, ಸೊ ಡೋಂಟ್ ಫೀಲ್ ಗಿಲ್ಟ್, ಓಕೆ, ಡೋಂಟ್ ಫೀಲ್ ಗಿಲ್ಟಿ ಆಫ್ ದ ಸಿನ್, ಎನಿ ಸಿನ್ ವಿಚ್ ಯು ಹ್ಯಾವ್ ಕಮಿಟೆಡ್, ಐ ಹ್ಯಾವ್ ಫರ್ ಗಿವನ್ ಇಟ್ ಥ್ರೂ ಮೈ ಬ್ಲಡ್, ಇಟ್ ಈಸ್ ವಾಶ್ಡ್ ಆ್ಯಂಡ್ ಯು ಡೋಂಟ್ ನೀಡ್ ಟು ಬಿ ದೇರ್. ನಾನು ಬೇಲ್ ಕೊಟ್ಟಿದ್ದೀನಿ, ಐ ಹ್ಯಾವ್ ಪೇಯ್ಡ್ ದ ಪ್ರೈಸ್ ಫಾರ್ ಯು, ನಾವ್ ಯು ಕ್ಯಾನ್ ಕಮ್ ಔಟ್ ಆಫ್ ಜೈಲ್, ಕಮ್ ವಿತ್ ಮೀ, ಲೆಟ್ ಅಸ್ ವಾಕ್ ಟುಗೆದರ್. ಬಾ, ನಾನು ನಿನಗೆ ಬೇಕಾದ ಬೆಲೆ ಕೊಟ್ಟಿದ್ದೀನಿ, ಏನು ಪೆನಾಲ್ಟಿ ಕಟ್ಟಬೇಕೋ ಎಲ್ಲ ಕಟ್ಟಿದ್ದೀನಿ, ನಿನಗೆ ಕ್ಷಮೆನೂ ಕೊಟ್ಟಿದ್ದೀನಿ. ಐ ವಿಲ್ ನಾಟ್ ಪನಿಷ್ ಯು ಹಿಯರ್ ಆಫ್ಟರ್, ಬಿಕಾಸ್ ಐ ವಿಲ್ ಕಾಲ್ ಯು ಫ್ರೆಂಡ್. ಐ ವಿಲ್ ನೋ ಮೋರ್ ಕಾಲ್ ಯು ಸ್ಲೇವ್ ಆರ್ ಸರ್ವೆಂಟ್, ಐ ವಿಲ್ ಕಾಲ್ ಯು ಫ್ರೆಂಡ್. ಇನ್ನು ಮುಂದೆ ನಾನು ನಿಮ್ಮನ್ನು ದಾಸ ಎಂದು ಕರೆಯುವುದಿಲ್ಲ, ಗೆಳೆಯ ಎಂದು ಕರೆಯುತ್ತೇನೆ. ಗೆಳೆಯನಿಗಾಗಿ ಪ್ರಾಣ ಕೊಡುವ ಪ್ರೀತಿಗಿಂತ ದೊಡ್ಡ ಪ್ರೀತಿ ಯಾವುದೂ ಇಲ್ಲ. ಸೊ ಐ ಹ್ಯಾವ್ ರಿಡೀಮ್ಡ್ ಯು. ಸೊ ಈ ರೀತಿ ನಮ್ಮ ಪಾಪ ಕ್ಷಮಿಸಿದ್ದಾರೆ ಮತ್ತು ವಿಮೋಚಿಸಿದ್ದಾರೆ. ಸೊ ವಿ ಆರ್ ನಾಟ್ ಸಪೋಸ್ ಟು ಲಿವ್ ಇನ್ ದ್ಯಾಟ್ ಗಿಲ್ಟ್ ಆ್ಯಂಡ್ ಕಂಡೆಮ್ನೇಷನ್. Romans 8:1 says, those who are in Christ, there is no condemnation. They are free from all guilt and condemnation. ಸೊ ದ್ಯಾಟ್ ಈಸ್ ರಿಡಂಪ್ಷನ್. ಆ ರೀತಿ ಒಂದು ವಿಮೋಚನೆ ನಮಗೆ ಒಂದು ಆಶೀರ್ವಾದವಾಗಿ ದೇವರು ಕೊಟ್ಟಿದ್ದಾರೆ. ಎಷ್ಟು ಈ ಕೌಂಟ್ ಮಾಡೋಕ್ಕೆ ಆಗ್ತಾಯಿಲ್ಲಲ್ಲ, ಈಗ ಕೌಂಟಿಂಗ್ ಮಿಸ್ ಆಗ್ತಾಯಿದೆ. ಕೌಂಟಿಂಗ್ ಮಿಸ್ ಆದರೂ ಪರವಾಗಿಲ್ಲ, ಮೆಸೇಜ್ ಮಿಸ್ ಆಗಬಾರ್ದು ಅಷ್ಟೇ. ಓಕೆ, ಈವನ್ ಇಫ್ ಯು ಮಿಸ್ ದ ಕೌಂಟಿಂಗ್ ನೋ ಪ್ರಾಬ್ಲಮ್, ಬಟ್ ಮೆಸೇಜ್ ಯು ಶುಡ್ ನಾಟ್ ಮಿಸ್. ಯಾವುದೆಲ್ಲ ಕಲ್ತ್ಕೊಂಡ್ರೆ, ಒಂದು, ದೇವರು ನಮ್ಮನ್ನು ಆರಿಸ್ಕೊಂಡ್ರು. ಎರಡನೇದಾಗಿ ಅಡಾಪ್ಟ್ ಮಾಡಿಕೊಂಡ್ರು, ಮನೆ ಕರ್ಕೊಂಡು ಹೋದರು, ನಮ್ಮ ಪಾಪ ಕ್ಷಮಿಸಿದ್ರು, ನಮ್ಮನ್ನು ವಿಮೋಚಿಸಿದರು, ಹೊರಗಡೆ ಕರ್ಕೊಂಡು ಬಂದರು. ನೆಕ್ಸ್ಟ್, ನಮಗೆ ಸ್ವರ್ಗೀಯವಾದ ರಹಸ್ಯಗಳನ್ನು ತಿಳಿದುಕೊಳ್ಳುವಂತೆ ಅವಕಾಶ ಮಾಡಿಕೊಟ್ರು. ಜ್ಞಾನ ವಿವೇಕಗಳಿಂದ ತಮ್ಮ ರಹಸ್ಯ ಯೋಜನೆಯನ್ನು, ಮಿಸ್ಟ್ರಿ ಆಫ್ ಹಿಸ್ ವಿಲ್, ವೆರಿ ಇಂಪಾರ್ಟೆಂಟ್, ಮಿಸ್ಟ್ರಿ ಆಫ್ ಹಿಸ್ ವಿಲ್ ಆರ್ ಹಿಸ್ ಮಿಸ್ಟೀರಿಯಸ್ ವಿಲ್ ಅಂತ ಹೇಳ್ಬೋದು. ಮಿಸ್ಟ್ರಿ ಆಫ್ ಹಿಸ್ ವಿಲ್ ಅದು ನಮಗೆ ಯೇಸು ಕ್ರಿಸ್ತನಲ್ಲಿ ಅದನ್ನು ಕೂಡ ದೇವರು ಕೊಟ್ಟಿದ್ದಾರೆ. ನಮ್ಮದಾಗಿಸ್ಕೋಬೇಕೀಗ. ವಿ ನೀಡ್ ಟು ಟೇಸ್ಟ್ ಆಲ್ ದೀಸ್ ಬ್ಲೆಸ್ಸಿಂಗ್ಸ್. ಓಕೆ, ಇದನ್ನೆಲ್ಲ ಸವಿಬೇಕು ನಾವು. ಅದಾದಮೇಲೆ ಈಗ ನಮಗೆ ಇದ್ರ ಬಗ್ಗೆ ಅರಿವು ಸಿಗ್ತಾ ಇದೆ ಅಷ್ಟೇ, ಈ ಥರ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಸವಿಲಿಕ್ಕಾಗುತ್ತೆ, ನಾನು ಹೇಳ್ತೀನಿ. ಅದಾದಮೇಲೆ ದೇವರ ವಾಕ್ಯ, ಶುಭ ಸಂದೇಶ ಸಿಕ್ಕಿದ್ದು, ಅದು ಕೂಡ ಆಧ್ಯಾತ್ಮಿಕ ಆಶೀರ್ವಾದ. ಆರಾಯಿತು. ವಿಶ್ವಾಸ, ಆಧ್ಯಾತ್ಮಿಕ ಆಶೀರ್ವಾದ. ಹೊಸ ಜನ್ಮ, ಆಧ್ಯಾತ್ಮಿಕ ಆಶೀರ್ವಾದ. ಸೀಲ್ಡ್ ಬೈ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಮುದ್ರೆ, ಪರಿಶುದ್ಧಾತ್ಮರು ದೇವರೇ ಸಿಕ್ಬಿಟ್ರು. ಅದಕ್ಕಿಂತ ದೊಡ್ಡ ಬ್ಲೆಸ್ಸಿಂಗ್ ಯಾವುದೂ ಇಲ್ಲಲ್ಲ, ದೇವರೇ ಸಿಕ್ಬಿಟ್ರು. ಫೈನಲಿ ವಿ ಆರ್ ಸಕ್ಸೀಡೆಡ್, ವಿ ರಿಸೀವ್ಡ್ ದ ಹೋಲಿ ಸ್ಪಿರಿಟ್. ಎಲ್ಲದಕ್ಕೂ ಫೈನಲ್ ಮುದ್ರೆ ಅವರೇ, ದೇವರೇ. ಐ ಆಮ್ ಹಿಯರ್, ಐ ಆಮ್ ಹೂ ಐ ಆಮ್. ಈಗ ಇನ್ನು ಮುಂದೆ ನೀನು ನನ್ನವನು. ನೀನು ನನ್ನವನು ಯಾಕೆ ಅಂದರೆ ನಾನು ಇಲ್ಲಿದ್ದೀನಿ. ಯು ಬಿಲಾಂಗ್ ಟು ಮೀ, ಯು ಆರ್ ಮೈನ್, ಯು ಆರ್ ಮೈ ಪ್ರಾಪರ್ಟಿ, ಐ ಆಮ್ ಯುವರ್ ಓನರ್. ಸಿ ನಾವು, ಅದೊಂದು ದೊಡ್ಡ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ ಅದು. Now your body is God's temple. That is a spiritual blessing. ನಮ್ಮ ಈಗ ದೇಹ ಏನಾಗಿದೆ? ಆಧ್ಯಾತ್ಮಿಕವಾದ ಆಲಯವಾಗಿದೆ, ದೇವರ ಆಲಯವಾಗಿದೆ. ಕಣ್ಣಿಗೆ ಕಾಣಿಸುತ್ತಾ ಕೇಳಿದರೆ ಕಣ್ಣಿಗೆ ಕಾಣಿಸಲ್ಲ. ಕಣ್ಣಿಗೆ ಕಾಣಿಸೋದೇನು? ಈ ಶರೀರದ ಈ ಬಾಹ್ಯವಾದ ರಕ್ತ, ಮಾಂಸ, ಎಲುಬು, ತಲೆ ಕೂದಲು, ಸ್ಕಿನ್ ಕಲರ್ ಇದೆಲ್ಲ ಕಾಣಿಸುತ್ತೆ. ಬಟ್ ದಟ್ ಸ್ಪಿರಿಚುವಲ್ ಹೌಸ್ ಕೆನಾಟ್ ಸಿ. ಬಟ್ ಯು ಆರ್ ಸ್ಪಿರಿಚುವಲ್ ಹೌಸ್ ಆಫ್ ಗಾಡ್. ಯು ಆರ್ ಸ್ಪಿರಿಚುವಲ್ ಹೌಸ್ ಬಿಕಾಸ್ the Holy Spirit is in you. That becoming the temple of God also a spiritual blessing. ನಾವು ದೇವರ ಆಲಯವಾಗಿದ್ದೇವೆ ದೇವರ ಕೃಪೆಯಿಂದ. ಅದು ಕೂಡ ಆಧ್ಯಾತ್ಮಿಕ ಆಶೀರ್ವಾದ. ಅದೇ ರೀತಿ ಇನ್ನೊಂದು ಆಧ್ಯಾತ್ಮಿಕ ಆಶೀರ್ವಾದ ಈ ಅಧ್ಯಾಯದಲ್ಲಿ ಕೊನೆಯಲ್ಲಿ ಹೇಳ್ತಾರೆ. ಚರ್ಚ್, ವಿ ಆರ್ ದ ಮೆಂಬರ್ ಆಫ್ ದ ಬಾಡಿ ಆಫ್ ಕ್ರೈಸ್ಟ್ ವಿಚ್ ಈಸ್ ದ ಚರ್ಚ್. ಚರ್ಚ್ ಈಸ್ ದ ಬಾಡಿ ಆಫ್ ಕ್ರೈಸ್ಟ್ ಜೀಸಸ್. ಸಭೆ ಕ್ರಿಸ್ತ ಯೇಸುವಿನ ದೇಹವಾಗಿದೆ. ನಾನು ಆ ಸಭೆಯಲ್ಲಿ ಒಂದು ಅಂಗವಾಗಿದ್ದೇನೆ. ಐ ಆಮ್ ಎ ಮೆಂಬರ್ ಇನ್ ದ ಬಾಡಿ ಆಫ್ ಗಾಡ್ ಆರ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ದೇಹದಲ್ಲಿ ನಾನೊಂದು ಅಂಗವಾಗಿದ್ದೇನೆ. ದ್ಯಾಟ್ ಈಸ್ ಆಲ್ಸೋ ಎ ವೆರಿ ಬಿಗ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್. ಅದು ಕೂಡ ಒಂದು ದೊಡ್ಡ ಆಧ್ಯಾತ್ಮಿಕವಾದ ಆಶೀರ್ವಾದ. ಕಣ್ಣಿಗೆ ಕಾಣಿಸುತ್ತಾ ಕೇಳಿದರೆ ಕಣ್ಣಿಗೆ ಕಾಣಿಸೋದಿಲ್ಲ. ನಮಗೆ ಯಾರಾದರೂ ಕೇಳ್ತಾರೆ, ನೀವು ಯಾವ ಚರ್ಚ್?
ನಾವು ಹೇಳೋದೇನು? ಕಣ್ಣಿಗೆ ಕಾಣಿಸುವ ಮನುಷ್ಯ ಕಟ್ಟಿರುವ ನಾವು ಹೋಲಿ ಟ್ರಿನಿಟಿ ಚರ್ಚ್ಗೆ ಸೇರಿದವರು ಅಂತ ನಾವು ಹೇಳ್ತೀವಿ. ನೀವು ಯಾವ ಚರ್ಚಿಗೆ ಸೇರಿದ್ದೀರೋ ನೀವು ಆ ಚರ್ಚಿಗೆ ಹೇಳ್ತೀರಾ. ಐ ಬಿಲಾಂಗ್ ಟು ಹೋಲಿ ಟ್ರಿನಿಟಿ ಚರ್ಚ್ ಮೈಲಸಂದ್ರ ಅಂತ ನಾನು ಹೇಳ್ತೀನಿ. ಅದೇ ರೀತಿ ಡಿನಾಮಿನೇಷನಲ್ ವೈಸ್ ಹೇಳೋದಾದರೆ ಐ ಬಿಲಾಂಗ್ ಟು ಕ್ಯಾಥಲಿಕ್ ಚರ್ಚ್. ಇನ್ನೊಬ್ರು ಹೇಳ್ತಾರೆ ಐ ಬಿಲಾಂಗ್ ಟು ಆರ್ಥೋಡಾಕ್ಸ್ ಚರ್ಚ್, ಐ ಬಿಲಾಂಗ್ ಟು ಮಾರ್ಥೋಮಾ ಚರ್ಚ್, ಐ ಬಿಲಾಂಗ್ ಟು ನ್ಯೂ ಲೈಫ್ ಚರ್ಚ್, ಐ ಬಿಲಾಂಗ್ ಟು ದ್ಯಾಟ್ ಚರ್ಚ್, ಪ್ರಾಟೆಸ್ಟೆಂಟ್ ಚರ್ಚ್, ಪೆಂಟೆಕಾಸ್ಟಲ್ ಚರ್ಚ್. ಈ ರೀತಿ ಬೇರೆ ಬೇರೆ ಡಿನಾಮಿನೇಷನಲ್ ವೈಸ್ ಹೇಳ್ತೀವಿ. ಸ್ಪೆಸಿಫಿಕ್ಕಾಗಿ ನಾವು ಹೋಗುವಂಥ ಲೋಕಲ್ ಚರ್ಚ್, ಆ ಚರ್ಚಿನ ಹೆಸರು ಹೇಳ್ತೀವಿ. ಇದೆಲ್ಲ ಕಣ್ಣಿಗೆ ಕಾಣಿಸುತ್ತೆ. ಇದೆಲ್ಲ ಅಳಿದು ಹೋಗುವಂಥ ಚರ್ಚ್ಗಳು, ಇದೆಲ್ಲ ಅಳಿದು ಹೋಗುತ್ತೆ. ಈ ಡಿನಾಮಿನೇಷನ್ ಹೆಸರುಗಳು ಅಳಿದು ಹೋಗುತ್ತೆ, ಈ ಬಿಲ್ಡಿಂಗ್ಗಳು ಅಳಿದು ಹೋಗುತ್ತೆ. ಇದೆಲ್ಲ ಮಾನಸಿಕವಾದದ್ದು, ಪ್ರಾಪಂಚಿಕವಾದದ್ದು. ಇದೆಲ್ಲ ಉದುರಿ ಹೋಗುತ್ತೆ, ಅಳಿದು ಹೋಗುತ್ತೆ. ಬಟ್ ಚರ್ಚ್ ಆಫ್ ಕ್ರೈಸ್ಟ್ ವಿಲ್ ನೆವರ್ ಬಿ ಡಿಸ್ಟ್ರಾಯ್ಡ್. ಇಟ್ ಈಸ್ ಸ್ಪಿರಿಚುವಲ್. ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಆರ್ ಇಟರ್ನಲ್, invisible, imperishable. So, I am the member in that church. ನಾನು ಆ ಸಭೆಯಲ್ಲಿ ಒಂದು ಅಂಗವಾಗಿದ್ದೇನೆ. ಎಲ್ಲ ಕ್ರೈಸ್ತ ವಿಶ್ವಾಸಿಗಳು ನಿಮ್ಗೆ ಆ ಒಂದು ಅರಿವಿರಬೇಕು. ಐ ಆಮ್ ದ ಮೆಂಬರ್ ಆಫ್ ದ ಬಾಡಿ ಆಫ್ ಕ್ರೈಸ್ಟ್. ಅದೊಂದು ಆಧ್ಯಾತ್ಮಿಕವಾದ ಆಶೀರ್ವಾದ. ಅದು ಯಾರಿಗೆ ಸಿಗುತ್ತೆ? ಈ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ ಯಾರಿಗೆ? ಕ್ಯಾಥಲಿಕ್ಸ್ಗಾ, ಪ್ರೊಟೆಸ್ಟೆಂಟ್ಗಾ, ಪೆಂಟೆಕಾಸ್ಟ್ಗಾ, ನ್ಯೂ ಲೈಫ್ ಅವರಿಗ? ಇವರು ಯಾರಿಗೂ ಅಲ್ಲ. ದೋಸ್ ಹೂ ಆರ್ ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ಇರುವವರಿಗೆ. ಇಫ್ ಯು ಆರ್ ಇನ್ ಕ್ರೈಸ್ಟ್ and belong to any other local church or denomination, no worries. If you are in Christ, you can experience all the spiritual blessings. ಈಗ ಸುಮಾರು 10 ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಆಯ್ತೇನೋ. ನಾವೀಗ 10 ಫುಲ್ ಮಾಡಲಿಕ್ಕೆ 5 ಬೆರಳು ಕಂಪ್ಲೀಟ್ ಮಾಡಲಿಕ್ಕೋಸ್ಕರ 10 ಮಾಡಿದ್ವಿ ಹೇಗೋ ಅಲ್ವಾ? ಹುಡುಕ್ತಾ ಹೋದರೆ ಇನ್ನೂ ಸುಮಾರು ಆಧ್ಯಾತ್ಮಿಕ ಆಶೀರ್ವಾದಗಳು ನಮಗೆ ಸಿಗುತ್ತೆ. ನಾವು ಮುಂದಿನ ವಾರದಿಂದ ಏನು ಮಾಡೋಣ ಅಂದರೆ, ಈ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಒಂದೊಂದಾಗಿ ನಾವು ಧ್ಯಾನ ಮಾಡೋಣ, ಸ್ಟಡಿ ಮಾಡೋಣ. ಅದು ಸರ್ವೆ ಮಾಡೋಣ. ಸರ್ವೆ ಮಾಡುವಾಗ ನಾವು ಜೆನೆಸಿಸ್ಗೆ ಹೋಗ್ತೀವಿ, ರೆವಲೇಷನ್ಗೆ ಬರ್ತೀವಿ, ಮಧ್ಯದಲ್ಲಿ ನ್ಯೂ ಟೆಸ್ಟಮೆಂಟ್, ಓಲ್ಡ್ ಟೆಸ್ಟಮೆಂಟ್, ಪ್ರಾಫೆಟ್, ಸಾಮ್ಸ್, ಇಲ್ಲೆಲ್ಲ ಹೀಗೆ ಸುತ್ತಾಕೊಂಡು ಬರ್ತೀವಿ. ನಾವೀಗ ಎಲ್ಲಿಗೂ ಹೋಗಿಲ್ಲ. ವಿ ವೆಂಟ್ ನೋ ವೇರ್, ವಿ ಆರ್ ಸ್ಟಿಲ್ ಹಿಯರ್ ಓನ್ಲಿ. ಇಲ್ಲೇ ಇದ್ದೀವಿ, ಇನ್ನು ಹೋಗ್ಲಿಕ್ಕಿದೆ. ಸರ್ವೆ ನಾಟ್ ಯೆಟ್ ಬಿಗನ್, ಇಟ್ ಹ್ಯಾಸ್ ಟು ಬಿಗಿನ್. ಪ್ರಾರಂಭ ಆಗಬೇಕಾಗಿದೆ ಅಷ್ಟೇ. ಆದರೆ ಪ್ರಾರಂಭದಲ್ಲೇ ನೀವು ಮತ್ತೆ ಸರ್ವೆಯಿಂದ ಬಿಟ್ಟು ಹೋಗಬೇಡಿ. ಸ್ವಲ್ಪ ನೀವು ಸಮಯ ಕೊಟ್ಟು ಕುಳಿತುಕೊಳ್ಳೋದಾದರೆ ಖಂಡಿತವಾಗಲೂ ಪವಿತ್ರಾತ್ಮರು ನಿಮಗೆ ಪ್ರಕಟಣೆಗಳನ್ನು ಕೊಡ್ತಾರೆ, ಆಧ್ಯಾತ್ಮಿಕವಾಗಿ ನಮ್ಮನ್ನು ಬಲಪಡಿಸ್ತಾರೆ. ಈ ಸತ್ಯಗಳನ್ನು ನಮಗೆ ಮನವರಿಕೆ ಮಾಡಿ ನಮಗೆ ಅನುಭವಿಸುವಂತೆ ಅವರು ಸಹಾಯ ಮಾಡಿಕೊಡ್ತಾರೆ. ಅದರಿಂದ ನಾವು ಈ ದಿನ ಕೇಳಿಸಿಕೊಂಡಂಥ ಈ ಒಂದು ವಚನಗಳಿಗಾಗಿ, ಈ ಒಂದು ಆಧ್ಯಾತ್ಮಿಕ ಬೋಧನೆಗಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನಾವು ಪ್ರಾರ್ಥಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ತಂದೆಯಾದ ದೇವರಿಗೆ ಸ್ತುತಿ ಸಲ್ಲಲಿ. ಅಪ್ಪ ತಂದೆಯೇ, ನಿಮಗೆ ಸ್ತುತಿ ಸ್ತೋತ್ರವಾಗಲಿ. ನೀವು ಯೇಸು ಕ್ರಿಸ್ತರಲ್ಲಿ ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ನಮಗೆ ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಪ್ರತಿಯೊಬ್ಬರು ಯಥೇಚ್ಛವಾಗಿ ಅನುಭವಿಸುವಂತೆ ಆಗಲಿ. ಅಪ್ಪ, ಆತ್ಮಿಕ ಕುರುಡುತನ ನೀಗಲ್ಪಡಲಿ, ಮನೋನೇತ್ರಗಳು ತೆರೆಯಲ್ಪಡಲಿ. ಯೇಸುಕ್ರಿಸ್ತನಲ್ಲಿ ನೀವು ನಮಗಾಗಿ ಇಟ್ಟಿರುವ ಅಳಿಯದ ಅಕ್ಷಯವಾದ ಈ ಒಂದು ಸಂಪತ್ತನ್ನು ಪ್ರತಿಯೊಬ್ಬರೂ ಅವರ ಇಹಲೋಕದಲ್ಲಿ ಇರುವಾಗಲೇ ಅದನ್ನು ಅನುಭವಿಸುತ್ತಾ ನಿಮಗೆ ಸಾಕ್ಷಿಯಾಗಿ ನಿಮ್ಮ ಸ್ವಭಾವದಲ್ಲಿ ಅಭಿವೃದ್ಧಿ ಹೊಂದಿಕೊಳ್ಳುವಂತೆ ಆಗಲಿ. ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ, ಆಮೇನ್. ಎಲ್ಲರಿಗೂ ಪ್ರೈಸ್ ದ ಲಾರ್ಡ್, ಗಾಡ್ ಬ್ಲೆಸ್ ಯು. ಒಳ್ಳೆಯದಾಗಲಿ. ಇದನ್ನು ಮತ್ತೊಮ್ಮೆ ಧ್ಯಾನ ಮಾಡಿ ನೀವು ಒಂದು ಕೆಲಸ ಮಾಡಬೇಕು. ಈ ಒಂದು ಸಂದೇಶ ಏನು ಬೈಬಲ್ ಸರ್ವೆ ನೀವು ಭಾಗವಹಿಸ್ತಾ ಇದ್ದೀರೋ, ಕಲಿತಾ ಇದ್ದೀರೋ, ಇದನ್ನು ನೀವು ನಿಮ್ಮ ಕುಟುಂಬದವರ ಜೊತೆಯಲ್ಲಿ ಕುಳಿತುಕೊಂಡು ಹಂಚಬೇಕು. ಅಂದರೆ ಇದನ್ನು ನೀವು ಅರ್ಥ ಮಾಡಿಕೊಂಡು ಯು ಶುಡ್ ಶೇರ್ ದೀಸ್ ಥಿಂಗ್ಸ್, ದೀಸ್ ಏನು ಸ್ಪಿರಿಚುವಲ್ ಟ್ರೂತ್ಸ್ ವಿತ್ ಯುವರ್ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್, ರಿಲೇಟಿವ್ಸ್. ಫೋನ್ ಮುಖಾಂತರನೋ, ಕಾನ್ಫರೆನ್ಸ್ ಕಾಲ್ ಹಾಕಿನೋ, ಅಥವಾ ಒಟ್ಟಿಗೆ ಹೋಗಿ ಒಂದು ಕಡೆ ಸೇರಿಕೊಂಡು ಇದನ್ನೆಲ್ಲ ನೀವು ಪರಸ್ಪರ ಬೈಬಲ್ ಓಪನ್ ಮಾಡಿಕೊಂಡು ಒಬ್ರಿಗೊಬ್ಬರು ಶೇರ್ ಮಾಡಿಕೊಳ್ಳಿ. ಸೊ ದಟ್ ವಿ ಕ್ಯಾನ್ ಗ್ರೋ ಟುಗೆದರ್. ಇದು ಒಟ್ಟಾಗಿ ನಮಗೆ ಬೆಳೀಲಿಕ್ಕೆ ತುಂಬ ಉಪಯೋಗ ಆಗ್ತದೆ. ನಾನು ಶೇರ್ ಮಾಡಿ ಅಂತ ಹೇಳಿದ್ದು ನೀವು ಈ ಫೇಸ್ಬುಕ್ಕಲ್ಲಿ ಅಥವಾ ಇದರಲ್ಲಿ ವಾಟ್ಸಪ್ಪಲ್ಲಿ ಶೇರ್ ಮಾಡೋ ಆ ಶೇರಿಂಗ್ ಅಲ್ಲ. ನೀವು ಇದನ್ನು ಧ್ಯಾನ ಮಾಡಿ ಅರ್ಥ ಮಾಡಿಕೊಂಡು ಬಾಯಿಂದ ಇನ್ನೊಬ್ಬರಿಗೆ ಕಮ್ಯುನಿಕೇಟ್ ಮಾಡಬೇಕು, ಇನ್ನೊಬ್ಬರಿಗೆ ಇದನ್ನು ಸಾರಬೇಕು. ಆ ರೀತಿ ನೀವು ಇದನ್ನು ಹಂಚಬೇಕು. ದೇವರ ವಾಕ್ಯ ಸಾರಲ್ಪಡಬೇಕು. ವರ್ಡ್ ಆಫ್ ಗಾಡ್ ಈಸ್ ಫಾರ್ ಶೇರಿಂಗ್, ನಾಟ್ ಫಾರ್ ಕೀಪಿಂಗ್ ಇಟ್ ಫಾರ್ ಯುವರ್ ಸೆಲ್ಫ್.
So share it with all your family members, relatives, friends, even to your enemies also. You can share the gospel. Gospel will change ಎವ್ರಿಥಿಂಗ್, ಎಲ್ಲವನ್ನು ಬದಲಾಯಿಸ್ತದೆ. ಇಟ್ ವಿಲ್ ಮೇಕ್ ಎವ್ರಿಥಿಂಗ್ ನ್ಯೂ, ಹೊಸದಾಗಿಸುವಂಥ ಶಕ್ತಿ ಶುಭ ಸಂದೇಶಕ್ಕೆ ಇದೆ. ಇದೊಂದು ಸೌಭಾಗ್ಯ. ಅದರಿಂದ ಯಾರಿಗಾದರೂ ಏನಾದರೂ ಪ್ರಶ್ನೆ ಇದ್ದರೆ ರಿಲೇಟೆಡ್ ಟು ದಿಸ್ ಎಫಿಷಿಯನ್ಸ್ ಚಾಪ್ಟರ್ 1 ಬೈಬಲ್ ಸರ್ವೆಯಲ್ಲಿ ನಾವಿದ್ದೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗಾದರೂ ಏನಾದರೂ ಕೇಳಲಿಕ್ಕಿದ್ರೆ, ಏನಾದರೂ ಸಂಶಯ ಇದ್ದರೆ ಅಥವಾ ಏನು ಅರ್ಥ ಆಗದೇ ಇದ್ದಿದ್ದರೆ ದಯವಿಟ್ಟು ನೀವು ಕಾಲ್ ಮಾಡ್ಬೋದು, ಅಥವಾ ಸ್ಕ್ರೀನಲ್ಲಿ ಕಾಣುವಂಥ ಆ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು, ಅಥವಾ ಯೂಟ್ಯೂಬ್ನಲ್ಲಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ನೀವು ಕಮೆಂಟ್ಸ್ ಹಾಕ್ಬೋದು. ಇವೆಲ್ಲ ನೀವು ಮಾಡಲಿಕ್ಕೆ ಅವಕಾಶ ಇದೆ.